Hello everyone. Good evening. Welcome to the class. I hope I'm audible to everyone. Okay. Yes. Let us begin the class. Okay. Yes. Welcome to the class once again. Let us continue. ಇವತ್ತು ನಾವು NMMS ಅಂಡರ್ ಅಲ್ಲಿ ಮ್ಯಾಥ್ ಸಬ್ಜೆಕ್ಟ್ ಅಲ್ಲಿ ಬರೋ 5th ಚಾಪ್ಟರ್ ಅನ್ನ ನೋಡೋಣ. ದಿಸ್ ಇಸ್ ಅಗೇನ್ ಅ ನಾನ್ ವರ್ಬಲ್ ಫಿಗರೇಟಿವ್ ಪ್ರಾಬ್ಲಮ್ಸ್. ಆದ್ರೆ ಸ್ವಲ್ಪ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಬರುತ್ತೆ. ವಿ ವಿಲ್ ಸಿ ಒನ್ ಬೈ ಒನ್. ಓಕೆ. ಐ ಹೋಪ್ ದ ಸ್ಕ್ರೀನ್ ಇಸ್ ವಿಸಿಬಲ್ ಟು ಎವ್ರಿ ಒನ್. ಬ್ಲರ್ ಇಲ್ಲ ಅನ್ಕೋತೀನಿ. ಓಕೆ ಫೈನ್. ಸೊ ದ ನೆಕ್ಸ್ಟ್ ಚಾಪ್ಟರ್ ಏನಂತ, ಇಂಟರ್ಸೆಕ್ಟಿಂಗ್ ಫಿಗರ್ಸ್. ಓಕೆ. ಸೊ ಇಂಟರ್ಸೆಕ್ಟಿಂಗ್ ಅಂದ್ರೆ ಈ ಪದದ ಅರ್ಥ ನಿಮ್ಗೆ ಗೊತ್ತಾಗುತ್ತೆ, ಅಥವಾ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಛೇದನ ಆಕೃತಿಗಳು. ಓಕೆ. ಸೊ ಇಂಟರ್ಸೆಕ್ಟ್ ಅಂದ್ರೆ ಏನು, ನಿಮ್ ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡ್ತೀರಾ. ಒಂದಕ್ಕೊಂದು ರೋಡ್ ಅನ್ಕೊಳ್ಳಿ, ಒಂದಕ್ಕೊಂದು ಕ್ರಾಸ್ ಆಗುತ್ತೆ, ಒಂದಕ್ಕೊಂದು ಮೀಟ್ ಆಗುತ್ತೆ. ಅಥವಾ ಏನೋ ಒಂದು ಎರಡು ಲೈನ್, ನೀವು ಜೋಮೆಟ್ರಿಯಲ್ಲಿ ಎರಡು ಲೈನ್ ಡ್ರಾ ಮಾಡ್ತಾ ಇದ್ರೆ ಎರಡು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳ್ತೀರಾ. ಅಂದ್ರೆ ಒಂದಕ್ಕೊಂದು ಕ್ರಾಸ್ ಆಗುತ್ತೆ, ಅಥವಾ ಒಂದಕ್ಕೊಂದು ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗುತ್ತೆ, ಆ ತರ. ಓಕೆ. ಸೊ ಇಂಟರ್ಸೆಕ್ಷನ್ ಮೀನಿಂಗ್ ಅಂದ್ರೆ ನಮ್ಗೆ ಏನ್ ಗೊತ್ತು. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಸಿ ಇಂಟರ್ಸೆಕ್ಟಿಂಗ್ ಫಿಗರ್ಸ್. ಇದ್ರಲ್ಲಿ ಅಂಡರ್ ಏನೇನ್ ಬರುತ್ತೆ ನೋಡೋಣ. ಏನ್ ಹೇಳ್ತಾರೆ, ದ ಫಾಲೋಯಿಂಗ್ ಕ್ವೆಶನ್ಸ್ ಆರ್ ಬೇಸ್ಡ್ ಆನ್ ದ ಗಿವನ್ ಇಂಟರ್ಸೆಕ್ಟಿಂಗ್ ಫಿಗರ್ಸ್, ಈಚ್ ರೀಪ್ರೆಸೆಂಟ್ಸ್ ಅ ಗ್ರೂಪ್. ಅಂದ್ರೆ ಈ ಕೆಳಗಿನ ಪ್ರಶ್ನೆಗಳು ಕೊಟ್ಟಿರುವ ಛೇದನ ಆಕೃತಿಗಳನ್ನು ಆಧರಿಸಿದ ಪ್ರತಿ ಆಕೃತಿಯು ಒಂದು ಗುಂಪನ್ನು ಪ್ರತಿನಿಧಿಸುತ್ತದೆ. ಅಂದ್ರೆ ಒಂದು ಫಿಗರ್ ಕೊಟ್ಟಿರ್ತಾರೆ, ಅಥವಾ ಒಂದಿರ್ಬೋದು, ಎರಡು ಇರ್ಬೋದು, ಮೂರ್ ಇರ್ಬೋದು. ಪ್ರತಿಯೊಂದು ಫಿಗರು ಒಂದು ಗ್ರೂಪ್ ಅನ್ನ, ಒಂದು ಗುಂಪನ್ನ ಪ್ರತಿನಿಧಿಸುತ್ತದೆ. ಸರಿನಾ? ಆಮೇಲೆ ವೆನ್ ದೇರ್ ಕ್ಯಾನ್ ಬಿ ಮೋರ್ ದನ್ ಒನ್, ಒಂದ್ಕಿಂತ ಜಾಸ್ತಿ, ಎರಡು ಇರ್ಬೋದು, ಮೂರ್ ಇರ್ಬೋದು, ನಾಲ್ಕು ಇರ್ಬೋದು. ಪ್ರತಿ ಫಿಗರು, ಪ್ರತಿ ಆಕೃತಿ ಒಂದಕ್ಕೊಂದು ಇಂಟರ್ಸೆಕ್ಟ್ ಮಾಡುತ್ತೆ. ಅಂದ್ರೆ ಯು ವಿಲ್ ಗೆಟ್ ಇಂಟರ್ಸೆಕ್ಟಿಂಗ್ ಫಿಗರ್ಸ್. ಪ್ರತಿಯೊಂದು ಒಂದಕ್ಕೊಂದನ್ನ ಕ್ರಾಸ್ ಮಾಡುತ್ತೆ, ಅಥವಾ ಮೀಟ್ ಮಾಡುತ್ತೆ, ಅಥವಾ ಈ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಛೇದನ ಆಕೃತಿಗಳು ಸಿಗುತ್ತೆ. ಅದರದ ಮೇಲೆ ನಮ್ಗೆ ಕ್ವೆಶನ್ ಸಿಗುತ್ತೆ, ದಾಟ್ ವಿ ಹ್ಯಾವ್ ಟು ಆನ್ಸರ್. ಓಕೆ. ಏನ್ ಮಾತಾಡ್ತಾ ಇದ್ದಾರೆ, ಐ ಜಸ್ಟ್ ಶೋಕೇಸ್ ಒಂದು ಕ್ವೆಶನ್ ಅನ್ನ ನಾನು ಇಲ್ಲಿ ಶೋಕೇಸ್ ಮಾಡ್ತೀನಿ. ಈ ತರ ಕ್ವೆಶನ್ಸ್. ಇಲ್ಲಿ ಒಂದು ನಿಮ್ಗೆ ಫಿಗರ್ ಕಾಣ್ತಾ ಇದೆ. ಏನೇನಿದೆ ಇದರಲ್ಲಿ, ಒಂದು ಸರ್ಕಲ್ ಇದೆ, ಒಂದು ರೆಕ್ಟ್ಯಾಂಗಲ್ ಇದೆ, ಒಂದು ಟ್ರಯಾಂಗಲ್ ಇದೆ. ಅದ್ರ ಮಧ್ಯದಲ್ಲಿ ಏನೇನೋ ನಂಬರ್ಸ್ ಇದಾವೆ. ಈ ಫಿಗರ್ ಅನ್ನ ಆಧಾರ ಇಟ್ಕೊಂಡು ನಾವು ಕ್ವೆಶನ್ಸ್ ಅನ್ನ ಆನ್ಸರ್ ಮಾಡ್ಬೇಕು. ಏನ್ ಹೇಳ್ತಾರೆ, ಒಂದ್ ಸರ್ಕಲ್ ಅನ್ನ ವಾಲಿಬಾಲ್ ಆಟಗಾರರು ಅಂತ ಹೇಳ್ತಾ ಇದ್ದಾರೆ. ಈ ರೆಕ್ಟ್ಯಾಂಗಲ್ ಅನ್ನ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಅಂತ ಹೇಳ್ತಾ ಇದ್ದಾರೆ. ಟ್ರಯಾಂಗಲ್ ಅನ್ನ ಕ್ರಿಕೆಟ್ ಪ್ಲೇಯರ್ಸ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನೋಡ್ಬೋದು ಎಲ್ಲ ಒಂದಕ್ಕೊಂದು ಛೇದ ಮಾಡ್ತಾ ಇದ್ದಾವೆ. ದೇ ಆರ್ ಮೀಟಿಂಗ್ ಈಚ್ ಅದರ್ ಆರ್ ಕ್ರಾಸಿಂಗ್ ಈಚ್ ಅದರ್, ಇಂಟರ್ಸೆಕ್ಟಿಂಗ್ ಈಚ್ ಅದರ್. ಇದ್ರ ಮೇಲೆ ಕ್ವೆಶನ್ಸ್ ಬರುತ್ತೆ. ಬಟ್ ಕ್ವೆಶನ್ಸ್ ಬರೋಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ರೀಡ್ ಇಟ್. ಇದನ್ನ ಹೇಗಪ್ಪ ಓದೋದು, ಏನ್ ಇದ್ರ ಮೀನಿಂಗು. ನೀವು ಆಲ್ರೆಡಿ ಇಂಟರ್ಸೆಕ್ಟಿಂಗ್ ಫಿಗರ್ಸ್ ಸುಮಾರು ಜನಕ್ಕೆ ಗೊತ್ತಿರ್ಬೋದು ಆಲ್ರೆಡಿ. ಬಟ್ ಹೇಗೂ ನಾನ್ ನಿಮ್ಗೆ ಫಸ್ಟ್ ಟೈಮ್ ಟೀಚ್ ಮಾಡ್ತಾ ಇದ್ದೀನಿ, ಆದ್ರಿಂದ ನಾನು ಇದು ಬೇಸಿಕ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಅದೇ ತರ ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ. ಸಪೋಸ್ ನಾನು ಸಿಂಪಲ್ ಎರಡು ಫಿಗರ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಸಪೋಸ್ ನನ್ನ ಹತ್ರ ಎರಡು ಗ್ರೂಪ್ಸ್ ಇದಾವೆ ಅಂತ ಅನ್ಕೊಳ್ಳಿ. ಓಕೆ. ಇದೊಂದು ಗ್ರೂಪ್, ಇದೊಂದು ಗ್ರೂಪ್. ಗ್ರೂಪ್ ಎ ಅಂತ ಅನ್ಕೊಳ್ಳಿ, ಗ್ರೂಪ್ ಬಿ ಅಂತ ಅನ್ಕೊಳ್ಳಿ. ಓಕೆ. ಸಪೋಸ್ ಗ್ರೂಪ್ ಎ ಅಲ್ಲಿ ಒಂದು 10 ಕ್ರಿಕೆಟ್ ಪ್ಲೇಯರ್ಸ್ ಇದ್ದಾರೆ, ಗ್ರೂಪ್ ಬಿ ಅಲ್ಲಿ ಒಂದು 15 ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಇದ್ದಾರೆ ಅಂತ ಅನ್ಕೊಳ್ಳಿ. ಓಕೆ. ಸೊ ನಾನು ಈ ತರ ನಿಮ್ಗೆ ಎರಡು ಫಿಗರ್ ಕೊಟ್ಟು ಈ ತರ ಇಲ್ಲಿ ಬರೆದ್ರೆ, ಗ್ರೂಪ್ ಎ ಅನ್ನೋದು ಕ್ರಿಕೆಟ್ ಪ್ಲೇಯರ್ಸು, ಆಮೇಲೆ ಗ್ರೂಪ್ ಬಿ ಅನ್ನೋದು ಬ್ಯಾಡ್ಮಿಂಟನ್ ಪ್ಲೇಯರ್ಸ್, ಈ ತರ ಬರೆದ್ರೆ ನಿಮ್ಗೆ ಇಮಿಡಿಯೇಟ್ ಗೊತ್ತಾಗ್ಬಿಡುತ್ತೆ ಏನಪ್ಪ. ಗ್ರೂಪ್ ಫಸ್ಟ್ ಸರ್ಕಲ್ ಕ್ರಿಕೆಟ್ ಪ್ಲೇಯರ್ಸ್ ಗ್ರೂಪ್ ಇದೆ, ಅದ್ರಲ್ಲಿ 10 ಜನ ಇದ್ದಾರೆ. ಸೆಕೆಂಡ್ ಸರ್ಕಲ್ ಬ್ಯಾಡ್ಮಿಂಟನ್ ಗ್ರೂಪ್ ಇದೆ, ಅದ್ರಲ್ಲಿ 15 ಜನ ಇದ್ದಾರೆ. ಓಕೆ. ಇಷ್ಟು ಸಿಂಪಲ್ ಅರ್ಥ ಆಯ್ತು ನಮ್ಗೆ. ಆದ್ರೆ ಟೈಮ್ಸ್ ರಿಯಾಲಿಟಿ ಏನಾಗುತ್ತೆ, ಕಾಮನ್ ಇರ್ತಾರೆ. ಈಗ ಸ್ವಲ್ಪ ಕ್ರಿಕೆಟ್ ಆಡೋರು ಬ್ಯಾಡ್ಮಿಂಟನ್ ಆಡ್ಬೋದು, ಅಥವಾ ಆಡ್ದೇನೂ ಇರ್ಬೋದು. ಸ್ವಲ್ಪ ಜನ ಬ್ಯಾಡ್ಮಿಂಟನ್ ಆಡೋರು ಕ್ರಿಕೆಟ್ ನಲ್ಲೂ ಇರ್ಬೋದು. ನಿಮ್ಗೀಗ ಸ್ಕೂಲಲ್ಲಿ, ಕಾಲೇಜಲ್ಲಿ ಅಲವ್ ಇರುತ್ತೆ. ಒಬ್ರು 3 ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಅಥವಾ 4 ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಹೌದಾ? ಸೊ ಅವಾಗ ನಾನು ಏನ್ ಮಾಡ್ತೀನಿ, ಇದ್ರಲ್ಲಿ ಸಪೋಸ್ 8 ಜನ ಬರೀ ಕ್ರಿಕೆಟ್ ಆಡೋರಿದ್ದಾರೆ, ಈ 10ರಲ್ಲಿ 2 ಜನ ಬ್ಯಾಡ್ಮಿಂಟನ್ ಆಡ್ತಾರೆ. ಅದೇ ತರ ಇದ್ರಲ್ಲಿ 10 ಜನ ಬರೀ ಬ್ಯಾಡ್ಮಿಂಟನ್ ಆಡಿದ್ರೆ 5 ಜನ ಬ್ಯಾಡ್ಮಿಂಟನ್ ಮತ್ತೆ ಕ್ರಿಕೆಟ್ ಎರಡೂ ಆಡ್ತಾರೆ.
ಸರಿನಾ? ಸೊ ಇದೇನ್ ಅರ್ಥ ಆಯ್ತು, ಇದೇನ್ ನಾನು ಸರ್ಕಲ್ ಮಾಡ್ತಾ ಇದ್ದೀನಿ, ಈ 10 ಜನರಲ್ಲಿ 8 ಜನ ಬರೀ ಕ್ರಿಕೆಟ್ ಆಡಿದ್ರೆ ಇಬ್ಬರು ಜನ ಕ್ರಿಕೆಟ್ ಮತ್ತೆ ಬ್ಯಾಡ್ಮಿಂಟನ್ ಎರಡು ಆಟ ಆಡ್ತಾ ಇದ್ದಾರೆ. ಅದೇ ತರ ಗ್ರೂಪ್ ಬಿ ಅಲ್ಲಿ 15 ಜನ ಬ್ಯಾಡ್ಮಿಂಟನ್ ಆಡೋ ಪ್ಲೇಯರ್ಸ್ ಅಲ್ಲಿ 10 ಜನ ಬರೀ ಬ್ಯಾಡ್ಮಿಂಟನ್ ಆಡಿದ್ರೆ 5 ಜನ ಬ್ಯಾಡ್ಮಿಂಟನ್ ಮತ್ತೆ ಕ್ರಿಕೆಟ್ ಎರಡು ಆಟ ಆಡ್ತಾ ಇದ್ದಾರೆ. ಹೌದಾ? ಸ್ವಲ್ಪ ಏನಾಯ್ತು, ಕಾಂಪ್ಲಿಕೇಟೆಡ್ ಆಯ್ತು. ಯಾಕೆ? ಪ್ರತಿಯೊಂದು ನಾವು ಸಪ್ರೇಟ್ ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಹೌದಾ? ಅದಕ್ಕಿಂತ ನಾನು ಒಂದು ಫಿಗರ್ ಹಾಕ್ತೀನಿ ಇಲ್ಲಿ ನೋಡಿ. ಸಾರಿ, ಪರ್ಫೆಕ್ಟ್ ಸರ್ಕಲ್ ಆಗ್ಲಿಲ್ಲ ನೋಡಿ. ಇನ್ಸ್ಟೆಡ್ ಆಫ್ ದಟ್ ವಾಟ್ ಐ ಹ್ಯಾಡ್ ರಿಟನ್ ಹಿಯರ್ 10, ಇಲ್ಲಿ ಒಂದು 15, ಇಲ್ಲಿ ಒಂದು 8 ಜನ ಬರೀ ಬ್ಯಾಡ್ಮಿಂಟನ್, ಸಾರಿ ಈ ತರ. ಓಕೆ, ಸೊ ಇದು ಕ್ರಿಕೆಟ್ ಅಂತ ಅನ್ಕೊಂಡಿದ್ದೆ, ಇದು ಬ್ಯಾಡ್ಮಿಂಟನ್ ಅಂತ ಅನ್ಕೊಂಡಿದ್ದೆ. ಓಕೆ, ಇವಾಗ ಏನ್ ಮಾಡೋಣ, ಇದೇ ಎರಡು ಸರ್ಕಲ್ ಅನ್ನ ಇಂಟರ್ಸೆಕ್ಟ್ ಮಾಡೋಣ. ಇಂಟರ್ಸೆಕ್ಟ್ ಅಂದ್ರೆ ಏನು? ಒಂದನ್ನ ಛೇದಿಸುತ್ತದೆ. ಹೌದಾ? ಸೊ ಗ್ರೂಪ್ ಎ, ಗ್ರೂಪ್ ಬಿ, ಇದೇ ಸರ್ಕಲ್, ಫಸ್ಟ್ ಸರ್ಕಲ್, ಸೆಕೆಂಡ್ ಸರ್ಕಲ್, ಇದೇ ಸರ್ಕಲ್ ಅನ್ನ ನಾವು ಸಪ್ರೇಟ್ ಬರೆಯೋಕ್ಕಿಂತ ಈ ತರ ಇಂಟರ್ಸೆಕ್ಟಿಂಗ್ ಬರೆಯೋಣ. ಇವಾಗ ಇದೇನಾಯ್ತು, ಸ್ವಲ್ಪ ರೀಡ್ ಮಾಡೋಣ. ಈಗ ನೋಡಿ, ಈ ಫಿಗರ್ಸ್ ಅನ್ನ ನಾವು ಹೇಗ್ ರೀಡ್ ಮಾಡ್ಬೇಕಂದ್ರೆ, ಈ ಕಡೆ ಇರೋದು ಗ್ರೂಪ್ ಎ. ಹೌದಾ? ಓಕೆ, ಆಮೇಲೆ ಈ ಕಡೆ ಇರೋದು ಗ್ರೂಪ್ ಬಿ. ನಾನು ಯೆಲ್ಲೋ ಲೈನ್ ಹಾಕ್ತಾ ಇದ್ದೀನಲ್ಲ, ಇದು ಗ್ರೂಪ್ ಬಿ. ಈಗ ನೋಡಿ, ಇದ್ರಲ್ಲಿ ಸ್ವಲ್ಪ ಪೋರ್ಷನ್ ನಿಮ್ಗೆ ಎ ಮತ್ತೆ ಬಿ ಮಧ್ಯದಲ್ಲಿ ಕಾಮನ್ ಕಾಣಿಸ್ತಾ ಇದೆ. ಹೌದಾ? ಓಕೆ, ಕಾಮನ್ ಆಗಿ ಕಾಣಿಸ್ತಾ ಇದೆ. ಏನು? ಈಗ ನೋಡಿ, ಇದನ್ನ ನಾನು ಏನ್ ಶೇಡ್ ಮಾಡ್ತಾ ಇದ್ದೀನಿ, ದಿಸ್ ವಿಲ್ ಬಿ ಕಾಮನ್ ಫಾರ್ ಎ ಅಂಡ್ ಬಿ. ಯಾಕೆ? ಅದು ನೀವು ಎ ಫುಲ್ ಸರ್ಕಲ್ ತಗೊಂಡ್ರೆ ಆ ಶೇಡ್ ಎ ಒಳಗೂ ಬರ್ತಾ ಇದೆ, ಬಿ ಫುಲ್ ಸರ್ಕಲ್ ತಗೊಂಡ್ರೆ ಅದು ಬಿ ಒಳಗೂ ಬರ್ತಾ ಇದೆ. ಹೌದಾ? ಸೊ ಈ ತರ ಫಿಗರ್ಸ್ ಅನ್ನ ನಾವು ಏನಂತ ಕರಿತೀವಿ? ಇಂಟರ್ಸೆಕ್ಟಿಂಗ್ ಫಿಗರ್ಸ್. ಓಕೆ, ಸೊ ದೀಸ್ ಆರ್ ಕಾಲ್ಡ್ ಆಸ್ ಇಂಟರ್ಸೆಕ್ಟಿಂಗ್ ಫಿಗರ್ಸ್. ಈಗ ಏನೇನು ಓದ್ಬೇಕು ನಾವು ಐ ವಿಲ್ ರೈಟ್ ಹಿಯರ್ ದಿಸ್ 8. ಓಕೆ, ಸೊ ಇದನ್ನ ಬಿಟ್ಬಿಡಿ ಸದ್ಯಕ್ಕೆ. Forget this. I'll just go for some random. Okay, I'll just go for some random numbers now. ಇಲ್ಲೇನೋ ಒಂದು 10 ಅಂತ ಅನ್ಕೊಂಡು ಇಲ್ಲೇನೇನು ಒಂದು 5 ಅಂತ ಅನ್ಕೊಳ್ಳೋಣ. ಸೊ ಸಪೋಸ್ ದಿಸ್ ಇಸ್ ಕ್ರಿಕೆಟ್, ದಿಸ್ ಇಸ್ ಬ್ಯಾಡ್ಮಿಂಟನ್. ಸರಿನಾ? ಓಕೆ, ಸೊ ಇವಾಗ ಹೇಗೆ ಓದೋದು? ಇದನ್ನ ಏನ್ ಹೇಳುತ್ತೆ, ಗ್ರೂಪ್ ಎ ಇದೆ, ಗ್ರೂಪ್ ಬಿ ಇದೆ, ಮಧ್ಯದಲ್ಲಿ ಒಂದು ಕಾಮನ್ ಇದೆ. ಸರಿನಾ? ಸೊ ಇದೇನ್ ಕಾಮನ್ ಇದೆ, ಇದನ್ನ ನಾವು ಏನ್ ಹೇಳ್ತೀವಿ, ಈ 5 ಜನ ಕ್ರಿಕೆಟ್ ಆಡ್ತಾರೆ, ಬ್ಯಾಡ್ಮಿಂಟನ್ ಆಡ್ತಾರೆ ಅಂತ ಅರ್ಥ. ಓಕೆ, ಸೊ ನಾನು ಬೋತ್ ಅಂತ ಬರೆದ್ರೆ ಎಷ್ಟು ಜನ ಎರಡು ಆಡ್ತಾ ಇದ್ದಾರೆ, ಕ್ರಿಕೆಟ್ ಮತ್ತೆ ಬ್ಯಾಡ್ಮಿಂಟನ್? 5 ಜನ. ಸರಿನಾ? ಈಗ ನೋಡಿ, ಇದು 8 ಅನ್ನೋ ನಂಬರ್ ಎಲ್ಲಿದೆ? ಬರೀ ಎ ನಲ್ಲಿ ಮಾತ್ರ ಇದೆ. ಹೌದಾ? ಈಗ ನಾನು ಕಲರ್ ಹಾಕ್ತೀನಿ ಇದಕ್ಕೆ ಒಂದು. ಓಕೆ, ಸೊ 8 ಅನ್ನೋದು ಎಲ್ಲಿದೆ? ಇಲ್ಲಿಂದ ಇಲ್ಲಿ ಇಷ್ಟು ಮಾತ್ರ ಇದೆ. ಹೌದಾ? ಈ ಕಡೆ ಮಾತ್ರ ಇದೆ. ಅದ್ರ ಅರ್ಥ ಏನು? ಈ 8 ಜನ ಏನಿದ್ದಾರೆ, ದೇ ವಿಲ್ ಪ್ಲೇ ಓನ್ಲಿ ಕ್ರಿಕೆಟ್. ಓಕೆ, ಸೊ ಓನ್ಲಿ ಕ್ರಿಕೆಟ್ ಅಂದ್ರೆ ಎಷ್ಟು ಜನ ಆದ್ರು? 8 ಜನ. ಅದೇ ತರ ಈ 10 ಅನ್ನೋದು ಯಾವ ಕಡೆ ಇದೆ? ಇಷ್ಟು ಸರ್ಕಲ್ ಅಲ್ಲಿ ಮಾತ್ರ ಇದೆ. ಹಾಗಾದ್ರೆ ಬರೀ ಬ್ಯಾಡ್ಮಿಂಟನ್, ಓನ್ಲಿ ಬ್ಯಾಡ್ಮಿಂಟನ್ ಅಂದ್ರೆ ಎಷ್ಟು ಜನ ಆದ್ರು? ಓನ್ಲಿ ಬ್ಯಾಡ್ಮಿಂಟನ್ 10 ಜನ ಆದ್ರು. ಸರಿನಾ? ಓಕೆ, ಈಗ ಮತ್ತೊಂದು ಕ್ವೆಶನ್ ಕೇಳ್ತೀನಿ. ಟೋಟಲ್ ಕ್ರಿಕೆಟ್ ಆಡೋರು ಎಷ್ಟು ಜನ? ಹೌದಾ? ಟೋಟಲ್ ಕ್ರಿಕೆಟ್ ಆಡೋರು ಅಂದ್ರೆ, ಕ್ರಿಕೆಟ್ ಅಂದ್ರೆ ಯಾವ್ದು ಗ್ರೂಪ್ ನಿಮ್ದು? ಗ್ರೂಪ್ ಎ ಅಂದ್ರೆ ಫಸ್ಟ್ ಸರ್ಕಲ್. ಸೊ ನಾನು ನಿಮ್ಗೆ ಕ್ವೆಶನ್ ಅನ್ನ, ಎಷ್ಟು ಜನ ಕ್ರಿಕೆಟ್ ಆಡ್ತಾ ಇದ್ದಾರೆ ಕಂಪ್ಲೀಟ್ ಟೋಟಲ್ ಆಗಿ ಅಂತ ಕೇಳಿದ್ರೆ, ಗ್ರೂಪ್ ಎ ನಲ್ಲಿ ಬರೋ ಎಲ್ಲಾ ಪ್ಲೇಯರ್ಸು ಕ್ರಿಕೆಟ್ ಅಂಡರ್ ಬರ್ತಾರೆ. ಹೌದಾ? ಈಗ ನೋಡಿ, ಎ ಅನ್ನೋದು ಯಾವುದು? ಈ ಕಂಪ್ಲೀಟ್ ಸರ್ಕಲ್, ಈ ಫುಲ್ ಸರ್ಕಲ್ ಅನ್ನೋದು ಕ್ರಿಕೆಟ್. ಸೊ ಇದ್ರಲ್ಲಿ ಎಷ್ಟು ನಂಬರ್ಸ್ ಬರ್ತವೆ, ಆ ಎಲ್ಲಾ ನಂಬರ್ಸ್ ಅನ್ನ ನೀವು ಆಡ್ ಮಾಡಬೇಕು. ಅಂದ್ರೆ ಎಷ್ಟಾಯ್ತು? 8 + 5 ದಟ್ ಈಸ್ 13. ಹಾಗಾದ್ರೆ ಕಂಪ್ಲೀಟ್ ಆಗಿ ಕ್ರಿಕೆಟ್ ಆಡೋರು ಎಷ್ಟು ಜನ? 13 ಜನ. ಅದೇ ತರ ಕಂಪ್ಲೀಟ್ ಆಗಿ ಬ್ಯಾಡ್ಮಿಂಟನ್ ಆಡೋರು ಎಷ್ಟು ಜನ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಬ್ಯಾಡ್ಮಿಂಟನ್ ಆಡೋರು ಯಾವ ಗ್ರೂಪ್? ಗ್ರೂಪ್ ಬಿ. ಹೌದಾ? ಕಂಪ್ಲೀಟ್ ಆಗಿ ಬ್ಯಾಡ್ಮಿಂಟನ್ ಆಡೋರು ಅಂದ್ರೆ
ಬಿ ಸರ್ಕಲ್ ಬಿ ಅಲ್ಲಿ ಎಷ್ಟು ನಂಬರ್ಸ್ ಇರ್ತಾವೆ ಆ ಎಲ್ಲ ನಂಬರ್ಸ್ ಅನ್ನ ನೀವು ಆಡ್ ಮಾಡಬೇಕು. ಅಂದ್ರೆ ಇದೇನಾಯ್ತು 15 ಜನ. ಓಕೆ, ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ರೀಡ್ ಇಂಟರ್ಸೆಕ್ಟಿಂಗ್ ಫಿಗರ್ಸ್. ಈಗ ಇದು ಬರೀ 2 ಆಕೃತಿಗೆ ಸೀಮಿತವಾಗಿರುತ್ತಾ? ಇಲ್ಲ, ನಿಮಗೆ 3 ಸಿಗ್ಬೋದು, 4 ಸಿಗ್ಬೋದು, ಜಾಸ್ತಿ ಸಿಗ್ಬೋದು. ಈಗ ನಾನು ಮತ್ತೊಂದು ಫಿಗರ್ ಹಾಕ್ತೀನಿ ಇಲ್ಲಿ. ಓಕೆ, ಸೊ ಇದೇನೋ ಒಂದು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತ ಅನ್ಕೊಳ್ಳೋಣ. ಓಕೆ, ಸೇ ಸಮ್ ಲ್ಯಾಂಗ್ವೇಜಸ್ ಅಂತ ಅನ್ಕೊಳ್ಳಿ. ಸ್ವಲ್ಪ ಜನ ಲ್ಯಾಂಗ್ವೇಜ್ ಎ ಮಾತಾಡೋರು, ಬಿ ಮಾತಾಡೋರು, ಲ್ಯಾಂಗ್ವೇಜ್ ಸಿ ಮಾತಾಡೋರು ಅಂತ ಅನ್ಕೊಳ್ಳಿ. ಓಕೆ, ಸೊ ಇವಾಗ ಎ ಅನ್ನೋದು ಕಂಪ್ಲೀಟ್ ಸರ್ಕಲ್ ಏನಿದೆ, ನಾನು ಸ್ವಲ್ಪ ರ್ಯಾಂಡಮ್ ನಂಬರ್ಸ್ ಹಾಕ್ತೀನಿ ಇಲ್ಲಿ. ಓಕೆ, ಈ ತರ ಏನೋ ನಂಬರ್ಸ್ ಹಾಕಿದ್ದೀನಿ. ಇದ್ರ ಅರ್ಥ ಏನು, ಹೇಗೆ ರೀಡ್ ಮಾಡಬೇಕು? ಓಕೆ, ನಾನು ಇವಾಗ ನಿಮಗೆ ಫಸ್ಟ್ ಕ್ವೆಶನ್ ಕೇಳಿದ್ರೆ ಲ್ಯಾಂಗ್ವೇಜ್ ಎ ಮಾತಾಡೋರು ಎಷ್ಟು ಜನ, ಲ್ಯಾಂಗ್ವೇಜ್ ಎ ಮಾತಾಡೋರು ಎಷ್ಟು ಜನ, ಸರಿನಾ? ಅಂದ್ರೆ ಅರ್ಥ ಏನು, ಎ ಅನ್ನೋದು ಏನ್ ಗ್ರೂಪ್ ಇದೆ, ಗ್ರೂಪ್ ಯಾವುದು, ಒಂದು ಕಂಪ್ಲೀಟ್ ಸರ್ಕಲ್. ಸೊ ಆ ಫುಲ್ ಸರ್ಕಲ್ ಅಲ್ಲಿ ಎಷ್ಟು ಜನ ಬರ್ತಾರೆ ಅದನ್ನೆಲ್ಲ ಆಡ್ ಮಾಡಬೇಕು. ಈಗ ನೋಡಿ ಎ ಅನ್ನೋದು ನೋಡಿ, ಎ ಕಂಪ್ಲೀಟ್ ಸರ್ಕಲ್ ಅಲ್ಲಿ ಎಷ್ಟು ನಂಬರ್ಸ್ ಬರ್ತಾ ಇದಾವೆ? 10, 2, 7 and 5. ಓಕೆ, ಸೊ ಅಡಿಷನ್ ಇಸ್ ನಾಟ್ ಅ ಬಿಗ್ ಥಿಂಗ್, ಎಡಿಷನ್ ಮಾಡ್ತೀರಾ, ವಿಲ್ ಡೂ ದಟ್ ಲೇಟರ್. ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಅದೇ ತರ ನಾನು ನಿಮ್ಗೆ ಲ್ಯಾಂಗ್ವೇಜ್ ಬಿ ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ ಬಿ ಮಾತಾಡೋರು ಎಷ್ಟು ಜನ, ಅವಾಗ ಏನ್ ಮಾಡ್ತೀರಾ? ಬಿ ಅನ್ನೋ ಗ್ರೂಪ್ ಅಲ್ಲಿ, ಬಿ ಅನ್ನೋ ಸರ್ಕಲ್ ಅಲ್ಲಿ, ಕಂಪ್ಲೀಟ್ ಬಿ ಅಲ್ಲಿ ಎಷ್ಟು ನಂಬರ್ಸ್ ಬರ್ತವೆ ಅದನ್ನೆಲ್ಲ ಆಡ್ ಮಾಡ್ಬೇಕು. ಯಾವ್ದದು? ಈ ತರ. ಓಕೆ, ಸೊ ಇದೇ ತರ ಲ್ಯಾಂಗ್ವೇಜ್ ಸಿ ಕೂಡ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಹೋಗೋಣ ಇವಾಗ. ಓಕೆ, ಸ್ವಲ್ಪ ರೀಡ್ ಮಾಡಿ. ಈಗ ಈ 7 ಅಂತ ಏನ್ ಕಾಣ್ತಾ ಇದೆ, ಈ 7 ಅಂತ ಏನ್ ಕಾಣ್ತಾ ಇದೆ, ನಾನು ಇದಕ್ಕೆ ಬಾರ್ಡರ್ ಹಾಕಿದ್ರೆ ಈಗ ನೋಡ್ಬೋದು ಈ 7ಗೆ ಇಲ್ಲಿ ಬಿ ಸರ್ಕಲ್ ಇಂಟರ್ಸೆಕ್ಟ್ ಆಗ್ತಾ ಇದೆ, ಎ ಸರ್ಕಲ್ ಇಂಟರ್ಸೆಕ್ಟ್ ಆಗ್ತಾ ಇದೆ, ಸಿ ಸರ್ಕಲ್ ಇಂಟರ್ಸೆಕ್ಟ್ ಆಗ್ತಾ ಇದೆ. ಅಂದ್ರೆ ಎ ಬಿ ಸಿ 3 ಇಂಟರ್ಸೆಕ್ಟ್ ಆಗ್ತಾ ಇದಾವೆ. ಅದ್ರ ಅರ್ಥ ಏನು? 7 ಪೀಪಲ್, 7 ಜನ ಎ ಲ್ಯಾಂಗ್ವೇಜ್, ಬಿ ಲ್ಯಾಂಗ್ವೇಜ್, ಸಿ ಲ್ಯಾಂಗ್ವೇಜ್ ಎಲ್ಲ ಮಾತಾಡ್ತಾರೆ ಅಂತ ಅರ್ಥ. ಓಕೆ, ಅದೇ ತರ ಈಗ ನೋಡಿ ಈ ಮೇಲೆ ಇಲ್ಲಿ ನಾನು ಶೇಡ್ ಮಾಡ್ತೀನಿ. ಈ ಶೇಡ್ ಮಾಡಿರೋದು ನೋಡಿ, ಇಲ್ಲಿ ಯಾವ್ದು ಸರ್ಕಲ್ ಶೇಡ್ ಆಗ್ತಾ ಇಂಟರ್ಸೆಕ್ಟ್ ಆಗ್ತಾ ಇದೆ. ಓಕೆ, ಸೊ ನೋಡಿ ಸ್ವಲ್ಪ ಇಲ್ಲಿ ಬಿ ಬಂತು, ಎ ಬಂತು, ಎ ಮತ್ತೆ ಬಿ ಮಾತ್ರ ಬಂತು, ಕರೆಕ್ಟ್ ಅಲ್ವಾ? ಎ ಮತ್ತೆ ಬಿ ಮಾತ್ರ ಬಂತಿಲ್ಲಿ. ಹಾಗಾದ್ರೆ ಈ 2 ಅನ್ನೋದೇನು, ಈ ಇಬ್ರು ಜನ ಲ್ಯಾಂಗ್ವೇಜ್ ಎ ಮತ್ತೆ ಬಿ ಮಾತಾಡ್ತಾರೆ, ಆದ್ರೆ ಸಿ ಮಾತಾಡಲ್ಲ, ಓನ್ಲಿ ಎ ಅಂಡ್ ಬಿ. ಅದೇ ತರ 5 ಅನ್ನೋದೇನು, 5 ಅನ್ನೋದು 5 ಜನ ಲ್ಯಾಂಗ್ವೇಜ್ ಎ ಮತ್ತೆ ಸಿ ಮಾತಾಡ್ತಾರೆ. ಓಕೆ, ಎ ಮತ್ತೆ ಸಿ. ಅದೇ ತರ 11 ಅಂದ್ರೆ ಏನು? ದ ಪೀಪಲ್ ಹೂ ಸ್ಪೀಕ್ ಬಿ ಅಂಡ್ ಸಿ, ದ ನಂಬರ್ ಆಫ್ ಪೀಪಲ್ ಹೂ ಸ್ಪೀಕ್ ಬಿ ಅಂಡ್ ಸಿ, ಬಟ್ ನಾಟ್ ಎ. Okay, so I hope this is how you can read, this is how you have to read the intersecting figures. ಅರ್ಥ ಆಗ್ತಾ ಇದೆಯಾ ಎಲ್ರಿಗೂ? ಸೊ ಇದೇ ತರ ನಮ್ಗೆ 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು. ಆಮೇಲೆ ಯಾವಾಗ್ಲೂ ಪ್ರತಿ ಸಲ ಸರ್ಕಲ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಯು ಕ್ಯಾನ್ ಗೆಟ್ ಡಿಫ್ರೆಂಟ್ ಫಿಗರ್ಸ್ ಆಲ್ಸೋ. ಯಾವ್ದಾದ್ರು ಜೊಮೆಟ್ರಿಕಲ್ ಫಿಗರ್ಸ್ ಇರ್ಬೋದು ನಿಮ್ಗೆ. ಓಕೆ, ಸೊ ಈ ತರ ಜೊಮೆಟ್ರಿಕಲ್ ಫಿಗರ್ ಬಂದ್ರೆ ಈಗ ನೋಡಿ ಸರ್ಕಲ್ ಏನ್ ರೀಪ್ರೆಸೆಂಟ್ ಮಾಡುತ್ತೆ? ಒಂದು ಫುಲ್ ಗ್ರೂಪ್, ಒಂದು ಕಂಪ್ಲೀಟ್ ಗ್ರೂಪ್. ಟ್ರಯಾಂಗಲ್ ಏನ್ ರೀಪ್ರೆಸೆಂಟ್ ಮಾಡುತ್ತೆ? ಮತ್ತೊಂದು ಕಂಪ್ಲೀಟ್ ಗ್ರೂಪ್. ರೆಕ್ಟಾಂಗಲ್ ಏನ್ ರೀಪ್ರೆಸೆಂಟ್ ಮಾಡುತ್ತೆ? ಮತ್ತೊಂದು ಕಂಪ್ಲೀಟ್ ಗ್ರೂಪ್. ಓಕೆನಾ? ಸೊ ಇದ್ರಲ್ಲಿ ಎಷ್ಟು ನಂಬರ್ಸ್ ಬರ್ತವೆ ಎಲ್ಲ ಆಡ್ ಮಾಡಿದಾಗ ಎ ಅಲ್ಲಿ ಎಷ್ಟು ಜನ ಇದ್ದಾರೆ, ಬಿ ಅಲ್ಲಿ ಎಷ್ಟು ಜನ ಇದ್ದಾರೆ, ಸಿ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸರಿನಾ? ಓಕೆ, ಸೊ ನಾನು ಇವಾಗ ಸ್ವಲ್ಪ ಇದು ಯೆಲ್ಲೋ ಕಲರ್ ಇಲ್ಲಿ ಶೇಡ್ ಮಾಡ್ತಾ ಇದೀನಲ್ಲ, ಇದು ನೋಡ್ಬೋದು. ಇಲ್ಲಿ ಏನಿದೆ, ಇದರಲ್ಲಿ ಆ ರೆಕ್ಟಾಂಗಲ್ ಬಂತು, ಟ್ರಯಾಂಗಲ್ ಬಂತು, ಸರ್ಕಲ್ ಬಂತು. ಅಂದ್ರೆ ಅದ್ರ ಅರ್ಥ ಅದು 3ದಕ್ಕೂ ಕಾಮನ್ ಇದೆ ಅಂತ ಅರ್ಥ. ಸರಿನಾ? ಇವಾಗ ನಾನು ಇದನ್ನ ಶೇಡ್ ಮಾಡಿದ್ರೆ, ಈ ಗ್ರೀನ್ ಕಲರ್ ಶೇಡ್ ಮಾಡಿದ್ರೆ ಇಲ್ಲಿ ಏನೇನ್ ಬರ್ತಾ ಇದೆ? ಬರೀ ಟ್ರಯಾಂಗಲ್ ಬಂತು, ರೆಕ್ಟಾಂಗಲ್ ಮಾತ್ರ ಬಂತು. ಹೌದಾ? ಓಕೆ, ಅದೇ ತರ ನಾನು ಇಲ್ಲಿ ಯಾವುದು, ಸೇ ಫಾರ್ ಎಕ್ಸಾಂಪಲ್ ಇದನ್ನ ಶೇಡ್ ಮಾಡಿದ್ರೆ, ಈಗ ಪರ್ಪಲ್ ಶೇಡ್ ಮಾಡಿದ್ರೆ ಅಲ್ಲಿ ಟ್ರಯಾಂಗಲ್ ಇದೆ, ಸರ್ಕಲ್ ಇದೆ. ಸೊ ಅದರಲ್ಲಿ ಏನೇನ್ ಬಂತು? ಟ್ರಯಾಂಗಲ್ ಮತ್ತೆ ಸರ್ಕಲ್ ಬಂತು, ಈ ತರ. ಓಕೆನಾ? ಅದೇ ತರ ಇಲ್ಲಿ ನಾನು ನಂಬರ್ ಬರೆದ್ರೆ ಈ 20 ಅನ್ನೋದೇನು? ಬರೀ ಎ.
ಓಕೆ, ಆ 20ಗೆ ಟ್ರಯಾಂಗಲ್ ಇಂಟರ್ಸೆಕ್ಟ್ ಆಗಿಲ್ಲ, ರೆಕ್ಟಾಂಗಲ್ ಇಂಟರ್ಸೆಕ್ಟ್ ಆಗಿಲ್ಲ, ಬರೀ ಎ ಮಾತ್ರ. ಅದೇ ತರ ಈ ಲ್ಯಾಂಗ್ವೇಜ್ ಪ್ರಾಬ್ಲಮ್ ತಗೊಂಡ್ರೆ ನಾನು ನಿಮ್ಗೆ ಬರೀ ಲ್ಯಾಂಗ್ವೇಜ್ ಎ ಮಾತ್ರ ಮಾತಾಡೋರು, ಬರೀ ಲ್ಯಾಂಗ್ವೇಜ್ ಎ ಮಾತ್ರ ಮಾತಾಡೋರು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? 10. ಯಾಕಂದ್ರೆ ಆ 10 ಯಾವ್ದ್ರ ಜೊತೆನೂ ಇಂಟರ್ಸೆಕ್ಟ್ ಆಗಿಲ್ಲ. ಇಫ್ ಐ ಆಸ್ಕ್ ಯು ಬರೀ ಬಿ ಮಾತಾಡೋರು, ಓನ್ಲಿ ಬಿ ಮಾತಾಡೋರು ಅಂದ್ರೆ 8 ಪೀಪಲ್. ಬರೀ ಸಿ ಅಂತ ಅಂದ್ರೆ 13. ಯಾಕೆ? ಆ 13 ಕಂಪ್ಲೀಟ್ ಹೊರಗಡೆ ಇದೆ, ಯಾವ್ದ್ರ ಜೊತೆನೂ ಇಂಟರ್ಸೆಕ್ಟ್ ಆಗಿಲ್ಲ, ಅಂದ್ರೆ ಬರೀ ಓನ್ಲಿ ಅಂತ ಅರ್ಥ. Okay, so I hope this much explanation is enough. With this, we'll go to the questions one by one. Okay, ಹೇಗೂ questions ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. One second. Yes, okay. So we'll start with the questions one by one. ಅರ್ಥ ಮಾಡ್ಕೊಳ್ಳೋಣ. ಈಗ ನೋಡಿ, ಇದಕ್ಕೆ ಸ್ವಲ್ಪ ಸಬ್ ಕ್ವೆಶನ್ಸ್ ಇರ್ತವೆ, ನೋಡೋಣ ಒನ್ ಬೈ ಒನ್. ಸೊ ಫಸ್ಟ್ ಕ್ವೆಶನ್ ಇದೆ ನಿಮ್ಮ ಹತ್ರ. 3 ಇಂಟರ್ಸೆಕ್ಟಿಂಗ್ ಫಿಗರ್ಸ್ ಇದಾವೆ. ಹೊರಗಡೆ ಒಂದು ಸರ್ಕಲ್ ಇದೆ, ರೆಕ್ಟಾಂಗಲ್ ಇದೆ, ಟ್ರಯಾಂಗಲ್ ಇದೆ. ಸರ್ಕಲ್ ಏನಂತ ಹೇಳ್ತಾರೆ? ವಾಲಿಬಾಲ್ ಪ್ಲೇಯರ್ಸ್. ರೆಕ್ಟಾಂಗಲ್ ಅನ್ನ ಬ್ಯಾಡ್ಮಿಂಟನ್ ಪ್ಲೇಯರ್ಸ್, ಆಮೇಲೆ ಟ್ರಯಾಂಗಲ್ ಅನ್ನ ಕ್ರಿಕೆಟ್ ಪ್ಲೇಯರ್ಸ್ ಅಂತ ಹೇಳ್ತಾರೆ. ಇದ್ರ ಆಧಾರದ ಮೇಲೆ ನಮ್ಗೆ ಕ್ವೆಶನ್ ಆನ್ಸರ್ ಮಾಡಬೇಕು. ಸೊ ನಿಮಗೆ ಇಲ್ಲಿ 3 ಕ್ವೆಶನ್ಸ್ ಇದಾವೆ. ನಾನು ಜಸ್ಟ್ ಒಂದ್ಸಲ ಓದ್ಬಿಡ್ತೀನಿ. ಏನ್ ಹೇಳ್ತಾರೆ? ಫಸ್ಟ್ ಕ್ವೆಶನ್, ಬ್ಯಾಡ್ಮಿಂಟನ್ ಆಟಗಾರರಾಗಿರುವ ಒಟ್ಟು ಕ್ರಿಕೆಟ್ ಆಟಗಾರರ ಸಂಖ್ಯೆ ಎಷ್ಟು? ಅಂದ್ರೆ ದ ಟೋಟಲ್ ನಂಬರ್ ಆಫ್ ಕ್ರಿಕೆಟ್ ಪ್ಲೇಯರ್ಸ್ ಹೂ ಆರ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಆಲ್ಸೋ. ಅಂದ್ರೆ ಕ್ರಿಕೆಟ್ ಆಟ ಆಡೋರು ಬ್ಯಾಡ್ಮಿಂಟನ್ ಆಟ ಆಡಬೇಕು. ಅದೇ ತರ ನೆಕ್ಸ್ಟ್ ಕ್ವೆಶನ್ ಏನ್ ಕೇಳ್ತಾರೆ? ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಆಟಗಾರರಾಗಿರುವ ಒಟ್ಟು ವಾಲಿಬಾಲ್ ಆಟಗಾರರ ಸಂಖ್ಯೆ. ಅಂದ್ರೆ ಕ್ರಿಕೆಟು ಆಡಿರ್ಬೇಕು, ಬ್ಯಾಡ್ಮಿಂಟನ್ ಆಡಿರ್ಬೇಕು, ಅದ್ರ ಜೊತೆ ಜೊತೆ ವಾಲಿಬಾಲು ಆಡಿರ್ಬೇಕು. ಈ ತರ ಡಿಫ್ರೆಂಟ್ ಕ್ವೆಶನ್ ಕೇಳ್ತಾರೆ. ಸೊ ನಾನು ಜಸ್ಟ್ ಒಂದು ಕ್ವೆಶನ್ಗೆ ಎಲ್ಲ ಡೀಟೇಲ್ ಬರೆದು ಬಿಡ್ತೀನಿ. ಬಿಕಾಸ್ ನಿಮಗೆ ಎಕ್ಸಾಮ್ ಅಲ್ಲಿ ಇದೇ 3 ಕ್ವೆಶನ್ ಕೇಳ್ತಾರೆ ಅಂತ ಹೇಳಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಏನಾದ್ರೂ ಕ್ವೆಶನ್ ಇರ್ಬೋದು. ಅದಕ್ಕೆ ಸ್ವಲ್ಪ ಇದನ್ನ ಓದ್ಕೊಂಡ್ ಬಿಡೋಣ. ವಿ ವಿಲ್ ರೈಟ್ ಒನ್ ಬೈ ಒನ್. ಓಕೆ, ಎಸ್. ಸೊ ನಾನು ನಿಮ್ಗೆ ಫಸ್ಟ್ ಸರ್ಕಲ್ ಇಂದ ಸ್ಟಾರ್ಟ್ ಮಾಡ್ಕೊಂಡ್ರೆ, ಟೋಟಲ್ ವಾಲಿಬಾಲ್ ಪ್ಲೇಯರ್ಸ್ ಅಂತ ಕೇಳಿದ್ರೆ, ಟೋಟಲ್ ವಾಲಿಬಾಲ್ ಪ್ಲೇಯರ್ಸ್, ಟೋಟಲ್ ಅಂದ್ರೆ ಏನು? ವಾಲಿಬಾಲ್ ಯಾವುದು? ಸರ್ಕಲ್. ಸೊ ಟೋಟಲ್ ವಾಲಿಬಾಲ್ ಅಂದ್ರೆ ಸರ್ಕಲ್ ಅಲ್ಲಿ ಬರೋ ಪ್ರತಿಯೊಂದು ನಂಬರ್, ಹೌದಾ? ಸೊ ಟೋಟಲ್ ವಾಲಿಬಾಲ್ ಎಷ್ಟಾಗುತ್ತೆ? 9 + 6 + 10 + 5. ಹೌದಾ? ಇದು ಯಾವ್ದ್ರಲ್ಲಿ ಬರೋದು? ಸರ್ಕಲ್ ಅಲ್ಲಿ ಬರೋದು, ಸರಿನಾ? ನೆಕ್ಸ್ಟ್, ಟೋಟಲ್ ಕ್ರಿಕೆಟ್ ಪ್ಲೇಯರ್ಸ್ ಅಂತ ಕೇಳಿದ್ರೆ, ಟೋಟಲ್ ಕ್ರಿಕೆಟ್ ಯಾವುದು? ಕ್ರಿಕೆಟ್ ಅಂದ್ರೆ ಟ್ರಯಾಂಗಲ್. ಟ್ರಯಾಂಗಲ್ ಅಲ್ಲಿ ಬರೋ ಪ್ರತಿಯೊಂದು ಪ್ಲೇಯರ್ಸ್, ಹೌದಾ? ಸೊ ಟೋಟಲ್ ಕ್ರಿಕೆಟ್ ಎಷ್ಟಾಗುತ್ತೆ? 6 + 10 + 12 + 4. ಹೌದಾ? ಅದೇ ತರ ನಾನು ನಿಮ್ಗೆ ಟೋಟಲ್ ಬ್ಯಾಡ್ಮಿಂಟನ್ ಪ್ಲೇಯರ್ ಅಂತ ಕೇಳಿದ್ರೆ, ಟೋಟಲ್ ಬ್ಯಾಡ್ಮಿಂಟನ್ ಅಂದ್ರೆ ರೆಕ್ಟಾಂಗಲ್ ನಲ್ಲಿ ಬರೋ ಎಲ್ಲಾ ಪ್ಲೇಯರ್ಸ್. ಏನೇನಿದೆ ರೆಕ್ಟಾಂಗಲ್ ಅಲ್ಲಿ? 7 + 12 + 10 + 5 + 8 ಎಲ್ಲ ಇದೆ, ಹೌದಾ? ಇಷ್ಟು ನಿಮ್ಗೆ ಟೋಟಲ್ ಬ್ಯಾಡ್ಮಿಂಟನ್ ಬರುತ್ತೆ. ಓಕೆನಾ? ನಾನು ಯಾಕೆ ಬರೀತಾ ಇದ್ದೀನಿ, ನಿಮ್ಗೆ ಅರ್ಥ ಆಗ್ಬೇಕು ಫಿಗರ್ ಹೇಗೆ ಓದ್ಬೇಕು ಅಂತ, ಸರಿನಾ? ಈಗ ನೋಡಿ, ಟೋಟಲ್ ವಾಲಿಬಾಲ್ ಆಯ್ತು. ಈಗ ನಾನು ನಿಮ್ಗೆ ಓನ್ಲಿ ವಾಲಿಬಾಲ್ ಅಂತ ಕೇಳಿದ್ರೆ, ಓನ್ಲಿ ವಾಲಿಬಾಲ್ ಅಂದ್ರೆ ಅವ್ರು ಬರೀ ವಾಲಿಬಾಲ್ ಮಾತ್ರ ಆಡಿರ್ಬೇಕು, ಬೇರೆ ಯಾವ್ದು ಆಟ ಆಡಿರ್ಬಾರ್ದು, ಸರಿನಾ? ವಾಲಿಬಾಲ್ ಯಾವ್ದು? ಸರ್ಕಲ್. ಸರ್ಕಲ್ ನೋಡಿ, ಓನ್ಲಿ ಅಂದಾಗ ಇಂಟರ್ಸೆಕ್ಟ್ ಆಗಿರೋ ನಂಬರ್ಸ್ ಬರಬಾರ್ದು. ಈಗ 6 ಇಂಟರ್ಸೆಕ್ಟ್ ಆಗಿದೆ, 10 ಆಗಿದೆ, 5 ಆಗಿದೆ. ಯಾವ್ದು ಇಂಟರ್ಸೆಕ್ಟ್ ಆಗಿಲ್ಲ? 9 ಮಾತ್ರ ಆಗಿಲ್ಲ. ಸೊ ಓನ್ಲಿ ವಾಲಿಬಾಲ್ ಇಸ್ 9. ಓಕೆ, ಅದೇ ತರ ಓನ್ಲಿ ಕ್ರಿಕೆಟ್ ಯಾವುದು? ಟ್ರಯಾಂಗಲ್. ಓಕೆ, ಸೊ ಟ್ರಯಾಂಗಲ್ ನಲ್ಲಿ ಇಂಟರ್ಸೆಕ್ಟ್ ಆಗದೆ ಹೊರಗಡೆ ಉಳಿದಿರೋದು ಯಾವುದು? ಈಗ ನೋಡಿ, 6 ಇಂಟರ್ಸೆಕ್ಟ್ ಆಗಿದೆ ಸರ್ಕಲ್ ಜೊತೆ, 10 ಆಗಿದೆ, 12 ಆಗಿದೆ. ಇದು 4 ನೋಡಿ, 4 ಮಾತ್ರ ಹೊರಗಡೆ ಉಳ್ಕೊಂಡಿದೆ, ಯಾವ್ದ್ರ ಜೊತೆನೂ ಇಂಟರ್ಸೆಕ್ಟ್ ಆಗಿಲ್ಲ. ಸೊ ಓನ್ಲಿ ಕ್ರಿಕೆಟ್ 4 ಆಯ್ತು. ಅದೇ ತರ ಓನ್ಲಿ ಬ್ಯಾಡ್ಮಿಂಟನ್ ಅಂತ ಕೇಳಿದ್ರೆ,
ಓನ್ಲಿ ಬ್ಯಾಡ್ಮಿಂಟನ್ ಅಂದ್ರೆ ಏನು, ಬರೀ ಬ್ಯಾಡ್ಮಿಂಟನ್ ಆಡಿರ್ಬೇಕು, ಬರೀ ರೆಕ್ಟಾಂಗಲ್ ಅಲ್ಲಿ ಮಾತ್ರ ಇರಬೇಕು, ಬೇರೆದ್ರ ಜೊತೆ ಇಂಟರ್ಸೆಕ್ಟ್ ಆಗಬಾರ್ದು. ಈಗ ರೆಕ್ಟಾಂಗಲ್ ಅಲ್ಲಿ ಏನೇನಿದೆ, 7, 12, 10, 5, 8. ಆದ್ರೆ 12, 5, 8 ಎಲ್ಲ ಇಂಟರ್ಸೆಕ್ಟ್ ಆಗಿದೆ. ಹೊರಗಡೆ ಇಂಟರ್ಸೆಕ್ಟ್ ಆಗದೆ ಉಳ್ಕೊಂಡಿರೋದು ಯಾವುದು, 7 ಮತ್ತೆ 8. ಓಕೆ, ಓನ್ಲಿ ಬ್ಯಾಡ್ಮಿಂಟನ್. ಅದೇ ತರ ಬೇರೆ ಬೇರೆ ಈಗ ನೋಡಿ, 10 ಅನ್ನೋದು ಏನಿದೆ, 10 ಅನ್ನೋದು ಎಲ್ಲದಕ್ಕೂ ಇದೆ, ಟ್ರಯಾಂಗಲ್ ಅಲ್ಲೂ ಇದೆ, ಸರ್ಕಲ್ ಅಲ್ಲೂ ಇದೆ, ರೆಕ್ಟಾಂಗಲ್ ಅಲ್ಲೂ ಇದೆ. 10 ಅನ್ನೋದು ಏನಾಯ್ತು, 3 ಪ್ಲೇಯರ್ಸ್. ಹೌದಾ? ಸೊ ಈ ತರ ಓದ್ತಾ ಹೋಗ್ಬೇಕು. ಐ ಹೋಪ್ ದಿಸ್ ಇಸ್ ಅಂಡರ್ಸ್ಟುಡ್. 12 ಅನ್ನೋದು ಎಲ್ಲಿದೆ, ರೆಕ್ಟಾಂಗಲ್ ಅಲ್ಲಿದೆ, ಟ್ರಯಾಂಗಲ್ ಅಲ್ಲಿದೆ, ಆ ತರ. ಓಕೆ, ಸೊ ಐ ಹೋಪ್ ದಿಸ್ ಇಸ್ ಅಂಡರ್ಸ್ಟುಡ್ ಟು ಎವ್ರಿ ಒನ್. ಈಗ ಫಸ್ಟ್ ಕ್ವೆಶನ್ ಬರೋಣ. ಏನ್ ಹೇಳ್ತಾರೆ ಫಸ್ಟ್ ಕ್ವೆಶನ್, ದ ಟೋಟಲ್ ನಂಬರ್ ಆಫ್ ಕ್ರಿಕೆಟ್ ಪ್ಲೇಯರ್ಸ್ ಹೂ ಆರ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್. ಅಂದ್ರೆ ಬ್ಯಾಡ್ಮಿಂಟನ್ ಆಟಗಾರರಾಗಿರುವ ಪ್ಲೇಯರ್ಸ್ ಕ್ರಿಕೆಟು ಆಡ್ಬೇಕು, ಆ ತರ. ಅಂದ್ರೆ ನಮ್ಗೆ ಬೇಕಾಗಿರೋದು ಕ್ರಿಕೆಟ್ ಮತ್ತೆ ಬ್ಯಾಡ್ಮಿಂಟನ್. ಓಕೆ, ಈಗ ನೋಡಿ ನಾನು ಇದನ್ನ ಸ್ವಲ್ಪ ಎಲ್ಲ ತೆಗೆದ್ಬಿಡ್ತೀನಿ. ಕ್ರಿಕೆಟ್ ಮತ್ತೆ ಬ್ಯಾಡ್ಮಿಂಟನ್, ಎಲ್ಲಿದೆ ಕ್ರಿಕೆಟ್, ಟ್ರಯಾಂಗಲ್, ಬ್ಯಾಡ್ಮಿಂಟನ್ ರೆಕ್ಟಾಂಗಲ್. ಓಕೆ, ಈಗ ಬ್ಯಾಡ್ಮಿಂಟನ್ ಮತ್ತೆ ರೆಕ್ಟಾಂಗಲ್ ಎರಡೂದ್ರಲ್ಲಿ ಬರುವಂತ ನಂಬರ್ ಯಾವುದು, 12 ನೋಡಿ, ರೆಕ್ಟಾಂಗಲ್ ಅಲ್ಲೂ ಬರ್ತಾ ಇದೆ, ಟ್ರಯಾಂಗಲ್ ಅಲ್ಲೂ ಬರ್ತಾ ಇದೆ. ಈಗ 10 ನೋಡಿ, ಇದು ಟ್ರಯಾಂಗಲ್ ಅಲ್ಲೂ ಬರ್ತಾ ಇದೆ, ರೆಕ್ಟಾಂಗಲ್ ಅಲ್ಲೂ ಬರ್ತಾ ಇದೆ. ಹೌದಾ? ಸೊ ಎಷ್ಟಾಯ್ತು, 12 ಪ್ಲಸ್ 10, 22. 12 ಪ್ಲಸ್ 10 ಅಂದ್ರೆ 22. ಅಂದ್ರೆ ಇದ್ರ ಆನ್ಸರ್ ಏನಾಯ್ತು, ಆಪ್ಷನ್ ಎ. ಓಕೆ, ನೆಕ್ಸ್ಟ್, ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಆಟಗಾರರಾಗಿರುವ ಒಟ್ಟು ವಾಲಿಬಾಲ್ ಆಟಗಾರರು. ಅಂದ್ರೆ ಏನು, ಬ್ಯಾಡ್ಮಿಂಟನ್ ಆಡಿರ್ಬೇಕು, ಕ್ರಿಕೆಟ್ ಆಡಿರ್ಬೇಕು, ಅವರು ವಾಲಿಬಾಲ್ ಕೂಡ ಆಟ ಆಡಿರ್ಬೇಕು. ಅಂದ್ರೆ ಏನು, ಇದ್ರಲ್ಲಿ ಆಕ್ಚುಲಿ ಎಲ್ಲ ಮೂರದಕ್ಕೂ ಕಾಮನ್ ಆಗಿರ್ಬೇಕು. ಮೂರದಕ್ಕೂ ಕಾಮನ್ ಯಾವ್ದಿದೆ ಇಲ್ಲಿ, ಈ ನಂಬರ್ ಮೂರದಕ್ಕೂ ಕಾಮನ್ ಇದೆ. ಹೌದಾ? ಆ 10 ರೆಕ್ಟಾಂಗಲ್ ಅಲ್ಲೂ ಇದೆ, ಟ್ರಯಾಂಗಲ್ ಅಲ್ಲೂ ಇದೆ, ಸರ್ಕಲ್ ಅಲ್ಲೂ ಇದೆ. ಕರೆಕ್ಟ್ ಅಲ್ವಾ? ಹಾಗಾದ್ರೆ ಇದೇನಾಯ್ತು, 10. ಇದ್ರಲ್ಲಿ ಯಾವ್ದು ಆನ್ಸರು, ಆಪ್ಷನ್ ಡಿ ಅನ್ನೋದು ನಿಮ್ದು ಆನ್ಸರ್. ಹೌದಾ? ನೆಕ್ಸ್ಟ್, ಸಂಖ್ಯೆ 9 ಪ್ರತಿನಿಧಿಸುವುದು. ಅಂದ್ರೆ ದ ನಂಬರ್ 9 ರೀಪ್ರೆಸೆಂಟ್ಸ್. ಓಕೆ, ಸೊ ಫಿಗರ್ ನಲ್ಲಿ 9 ಅನ್ನೋದು ಏನ್ ರೀಪ್ರೆಸೆಂಟ್ ಮಾಡ್ತಾ ಇದೆ ನೋಡಿ. ಇವಾಗ 9 ಎಲ್ಲಿದೆ, 9 ಇಲ್ಲಿದೆ, ಆವಾಗಲೇ ಬರ್ದಿದ್ನಲ್ಲ ನಾನು. ಎಲ್ಲಿದೆ, ಸರ್ಕಲ್ ಅಲ್ಲಿ ಇದೆ, ಕಂಪ್ಲೀಟ್ ಹೊರಗಡೆ ಸರ್ಕಲ್ ಅಲ್ಲಿ ಇದೆ. ಯಾವ್ದಾದ್ರ ಜೊತೆನೂ ಇಂಟರ್ಸೆಕ್ಟ್ ಆಗಿದ್ಯಾ, ಇಲ್ಲ. ಅದ್ರ ಅರ್ಥ ಏನು, 9 ಅನ್ನೋದು ಬರೀ ವಾಲಿಬಾಲ್ ಪ್ಲೇಯರ್ಸ್ ಮಾತ್ರ, ಓನ್ಲಿ ವಾಲಿಬಾಲ್ ಪ್ಲೇಯರ್ಸ್. ಓಕೆ, ಸೊ ಏನಾಗುತ್ತೆ, ಈಗ ನೋಡಿ ಇದ್ರ ಮಧ್ಯದಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ವಾಲಿಬಾಲ್ ಆಟಗಾರರು ಮಾತ್ರ. ಏನ್ ಡಿಫ್ರೆನ್ಸ್ ಇದ್ರಲ್ಲಿ, ವಾಲಿಬಾಲ್ ಆಟಗಾರರಂದ್ರೆ ಅವ್ರು ಬೇರೆನೂ ಆಡ್ತಾ ಇರ್ಬೋದು, ಮಾತ್ರ ಅಂದ್ರೆ ಅದಷ್ಟೇ. ಹೌದಾ? ಆಮೇಲೆ ಅಲ್ಲಿ 9 ಏನಿತ್ತು, ವಾಲಿಬಾಲ್ ಆಟಗಾರರು ಮಾತ್ರ. ಸೊ ಇದಕ್ಕೆ ಆಪ್ಷನ್ ಏನಾಗುತ್ತೆ, ಆನ್ಸರ್ ಬಿ. ಓಕೆ, ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ರೀಡ್ ದ ಫಿಗರ್ಸ್. ಅಂದ್ರೆ ಆಪ್ಷನ್ ಬಿ. ಫಸ್ಟ್ ಕ್ವೆಶನ್ಗೆ 22 ಆಯ್ತು, ಸೆಕೆಂಡ್ ಕ್ವೆಶನ್ಗೆ 10 ಆಯ್ತು. ಸಂಖ್ಯೆ 9 ಏನು ರೀಪ್ರೆಸೆಂಟ್ ಮಾಡುತ್ತೆ, ಓನ್ಲಿ ವಾಲಿಬಾಲ್ ಪ್ಲೇಯರ್ಸ್. ಓಕೆ, ನೆಕ್ಸ್ಟ್. ಎಸ್, ಈಗ ನೋಡಿ ಎಷ್ಟು ಫಿಗರ್ಸ್ ಇದಾವೆ, ಮತ್ತೆ 3 ಫಿಗರ್ಸ್ ಇದಾವೆ. ಒಂದು ಸರ್ಕಲ್ ಇದೆ, ಒಂದು ರೆಕ್ಟಾಂಗಲ್ ಇದೆ, ಒಂದು ಓವಲ್ ಇದೆ. ಸರಿನಾ? ಸೊ ಸರ್ಕಲ್ ಏನ್ ಹೇಳ್ತಾರೆ, ಕನ್ನಡ, ದ ಸ್ಟೂಡೆಂಟ್ಸ್ ಹೂ ಸ್ಟಡಿ ಕನ್ನಡ, ಕನ್ನಡ ಅಭ್ಯಸಿಸುವ ವಿದ್ಯಾರ್ಥಿಗಳು. ರೆಕ್ಟಾಂಗಲ್ ಸ್ಟೂಡೆಂಟ್ಸ್ ಹೂ ಸ್ಟಡಿ ಇಂಗ್ಲಿಷ್. ಓವಲ್ ಏನ್ ಹೇಳ್ತಾರೆ, ಹಿಂದಿ ಅಭ್ಯಸಿಸುವ ವಿದ್ಯಾರ್ಥಿಗಳು. ಸರಿನಾ? ನೋಡ್ಕೊಂಡ್ ಬಿಡೋಣ ಏನೇನಿದೆ. ಓಕೆ, ಸೊ 10 ಅನ್ನೋದು ಹೊರಗಡೆ ಬರೀ ಸರ್ಕಲ್ ಅಲ್ಲಿ ಇದೆ, ಅಂದ್ರೆ ಏನಾಯ್ತು, ಓನ್ಲಿ ಕನ್ನಡ ಆಯ್ತು. 7 ಅನ್ನೋದೇನಿದೆ, ಕಂಪ್ಲೀಟ್ ರೆಕ್ಟಾಂಗಲ್ ಹೊರಗಡೆ ಇದೆ, ಎಲ್ಲೂ ಇಂಟರ್ಸೆಕ್ಟ್ ಆಗಿಲ್ಲ, ಅಂದ್ರೆ ಓನ್ಲಿ ಇಂಗ್ಲಿಷ್ ಆಯ್ತು. 4 ಮತ್ತೆ 6 ಹೊರಗಡೆ ಓವಲ್ ಅಲ್ಲಿ ಇದಾವೆ, ಅಂದ್ರೆ 6 + 4 10 ಆಯ್ತು. 10 ಬರೀ ಹಿಂದಿ ಆಯ್ತು. ಈಗ ನೋಡಿ, ಯಾವ್ದು ಮೂರದಕ್ಕೂ ಇದಾವೆ, ಮೂರದ್ರಲ್ಲೂ ಬರುವಂತದ್ದು ಯಾವ್ದಿದೆ, 8 ಇದೆ. ಸರ್ಕಲ್ ಅಲ್ಲೂ ಇದೆ, ಓವಲ್ ಅಲ್ಲೂ ಇದೆ ನೋಡಿ, ಸರ್ಕಲ್ ಅಲ್ಲೂ ಇದೆ, ಈ ಓವಲ್ ದಲ್ಲೂ ಇದೆ, ರೆಕ್ಟಾಂಗಲ್ ದಲ್ಲೂ ಇದೆ. ಅಂದ್ರೆ ಇದು ಮೂರದಕ್ಕೂ ಕಾಮನ್ ಆಗ್ತಾ ಇದೆ. ಸರಿನಾ? ನೋಡೋಣ ಕ್ವೆಶನ್ಸ್ ಏನೇನ್ ಕೇಳ್ತಾರೆ.
ಏನು ಫಸ್ಟ್ ಕ್ವಶನ್, ಇಂಗ್ಲಿಷ್ ಭಾಷೆಯನ್ನು ಅಧ್ಯಯನ ಮಾಡುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂದ್ರೆ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಸ್ಟಡಿ ಇಂಗ್ಲಿಷ್. ಓನ್ಲಿ ಇಂಗ್ಲಿಷ್ ಅಲ್ಲ, ತಪ್ಪು ತಿಳ್ಕೊಬೇಡಿ. ಓನ್ಲಿ ಇಂಗ್ಲಿಷ್ ಬೇರೆ, ಇಂಗ್ಲಿಷ್ ಬೇರೆ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಸ್ಟಡಿ ಇಂಗ್ಲಿಷ್ ಅಂದ್ರೆ ಕಂಪ್ಲೀಟ್ ಇಂಗ್ಲಿಷ್ ಅಭ್ಯಸಿಸುವ ವಿದ್ಯಾರ್ಥಿಗಳು. ಟೋಟಲ್ ಅಂದ್ರೆ ಏನಾಯ್ತು, ಇಂಗ್ಲಿಷ್ ಫಿಗರ್ ನಲ್ಲಿ ಬರೋ ಎಲ್ಲಾ ನಂಬರ್. ಇಂಗ್ಲಿಷ್ ಯಾವುದು, ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲ್ ನಲ್ಲಿ ಏನೇನ್ ನಂಬರ್ಸ್ ಇದಾವೆ ಈಗ ನೋಡಿ. ದಿಸ್ ಇಸ್ ಯೋರ್ ರೆಕ್ಟ್ಯಾಂಗಲ್. ಏನೇನಿದೆ, 9 ಇದೆ, 8 ಇದೆ, 5 ಇದೆ, 7 ಇದೆ. ಕರೆಕ್ಟಾ? ಸೊ 9 ಇದೆ, 8 ಇದೆ, 5 ಇದೆ, 7 ಇದೆ. ಎಷ್ಟಾಯ್ತು? 29. Okay, so 29 is your answer, which is option C. Okay, option C. ಅಥವಾ ಈ ಕಡೆ option C. Next, second question. ಯಾವ ಸಂಖ್ಯೆಯು ಇಂಗ್ಲಿಷ್ ಅನ್ನು ಮಾತ್ರ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸುತ್ತದೆ? ವಿಚ್ ನಂಬರ್ ರೀಪ್ರೆಸೆಂಟ್ಸ್ ದ ಸ್ಟೂಡೆಂಟ್ಸ್ ಹೂ ಸ್ಟಡಿ ಓನ್ಲಿ ಇಂಗ್ಲಿಷ್? ಇಂಗ್ಲಿಷ್ ಮಾತ್ರ ಅಂದ್ರೆ ಬೇರೆದ್ರ ಜೊತೆ ಇಂಟರ್ಸೆಕ್ಟ್ ಮಾಡಿರಬಾರ್ದು. ಹೌದಾ? ನೋಡೋಣ. ಇಂಗ್ಲಿಷ್ ಮಾತ್ರ ಅಂದ್ರೆ ಎಲ್ಲಾಯ್ತು? ಇಂಗ್ಲಿಷ್ ಯಾವ್ದಿದ್ರಲ್ಲಿ? ರೆಕ್ಟ್ಯಾಂಗಲ್. ಹೌದಾ? ರೆಕ್ಟ್ಯಾಂಗಲ್ ನಲ್ಲಿ ಏನಾಗ್ಬೇಕು, ಬೇರೆದ್ರ ಜೊತೆ ಇಂಟರ್ಸೆಕ್ಟ್ ಆಗಿರ್ಬಾರ್ದು. ಈಗ ನೋಡಿ, 9 ಅನ್ನೋದು ಇಂಟರ್ಸೆಕ್ಟ್ ಆಗ್ತಾ ಇದೆ, ಸರ್ಕಲ್ ಜೊತೆ ಆಗ್ತಾ ಇದೆ. ಹೌದಾ? 8 ಅನ್ನೋದು ಸರ್ಕಲ್, ಓವಲ್ ಎಲ್ಲದ್ರ ಜೊತೆ ಆಗ್ತಾ ಇದೆ. 5 ಅನ್ನೋದು ಓವಲ್ ಜೊತೆ ಇಂಟರ್ಸೆಕ್ಟ್ ಆಗ್ತಾ ಇದೆ. ಹಾಗಾದ್ರೆ ಯಾವ್ದು ಉಳಿತು? 7 ಉಳಿತು. ಹಾಗಾದ್ರೆ ದ ಸ್ಟೂಡೆಂಟ್ಸ್ ಹೂ ಸ್ಟಡಿ ಓನ್ಲಿ ಇಂಗ್ಲಿಷ್ ಏನಾಗುತ್ತೆ? 7 ಆಗುತ್ತೆ. ಸೊ ದಿಸ್ ಆನ್ಸರ್ ಇಸ್ 7, ಆಪ್ಷನ್ ಬಿ. ನೆಕ್ಸ್ಟ್, ಯಾವ ಸಂಖ್ಯೆಯು ಎಲ್ಲಾ 3 ವಿಷಯಗಳನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸುತ್ತದೆ? ವಿಚ್ ನಂಬರ್ ರೀಪ್ರೆಸೆಂಟ್ಸ್ ದ ಸ್ಟೂಡೆಂಟ್ಸ್ ಹೂ ಸ್ಟಡಿ ಆಲ್ 3 ಸಬ್ಜೆಕ್ಟ್ಸ್? ಆಲ್ 3 ಅಂದ್ರೆ 3ದಕ್ಕೂ ಕಾಮನ್ ಆಗಿರ್ಬೇಕು. ಹೌದಾ? 3ದಕ್ಕೂ ಕಾಮನ್ ಅಂದ್ರೆ ಏನು? ಎಲ್ಲಾದ್ರ ಮಧ್ಯದಲ್ಲೂ ಬರ್ಬೇಕು. ಆವಾಗ್ಲೇ ನೋಡಿದ್ವಿ ನಾವು, ಇಲ್ಲಿ ಸರ್ಕಲ್ ಇದೆ, ಸರ್ಕಲ್, ಓವಲ್, ಆಮೇಲೆ ರೆಕ್ಟ್ಯಾಂಗಲ್. 3ದ ಮಧ್ಯದಲ್ಲಿ ಬರ್ತಾ ಇರೋದು ನಂಬರ್ ಯಾವುದು? 8. 8 ಅನ್ನೋದು 3ದ ಮಧ್ಯದಲ್ಲಿ ಬರ್ತಾ ಇದೆ. ಹಾಗಾದ್ರೆ ಇದಕ್ಕೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ಬಿ ಅನ್ನೋದು ಇದಕ್ಕೆ ಆನ್ಸರ್ ಆಗುತ್ತೆ, ವಿಚ್ ಇಸ್ 8. ಓಕೆ, ಯಾವ ಸಂಖ್ಯೆ ಎಲ್ಲಾ 3 ವಿಷಯಗಳನ್ನು ಪ್ರತಿನಿಧಿಸುತ್ತದೆ? ಆಪ್ಷನ್ ಬಿ, ದಟ್ ಇಸ್ 8. ಓಕೆ, ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಟು ರೀಡ್ ದ ಫಿಗರ್ಸ್. Yes, we'll go to next question. Next. Yes. Next figure. ಮತ್ತೆ 3 ಫಿಗರ್ಸ್ ಇದಾವೆ. ಒಂದು ರೆಕ್ಟ್ಯಾಂಗಲ್ ಇದೆ, ಸರ್ಕಲ್ ಇದೆ, ಟ್ರಯಾಂಗಲ್ ಇದೆ. ಆಯ್ತು, ಸರಿನಾ? ಸರ್ಕಲ್ ಗ್ರೂಪ್ ಆಫ್ ಡಾನ್ಸರ್ಸ್ ಅಂತ ಹೇಳ್ತಾರೆ. ಟ್ರಯಾಂಗಲ್ ಗ್ರೂಪ್ ಆಫ್ ಸ್ವಿಮ್ಮರ್ಸ್ ಅಂತ ಹೇಳ್ತಾರೆ. ರೆಕ್ಟ್ಯಾಂಗಲ್ ಗ್ರೂಪ್ ಆಫ್ ಡಾಕ್ಟರ್ಸ್ ಅಂತ ಹೇಳ್ತಾರೆ. ಸರಿನಾ? ಓಕೆ, ಸೊ ಈಗ ನೋಡಿ, ಸ್ವಲ್ಪ ರೀಡ್ ಮಾಡ್ಕೊಳ್ಳಿ ನೀವೇ ಕ್ವಶನ್ಸ್ ಹೋಗಿಂತ ಮುಂಚೆ. ಯಾಕೆ ಕ್ವಶನ್ಸ್ ಇದೇ ಕ್ವಶನ್ ಹೇಳ್ತಾರೆ ಅಂತ ಹೇಳಕ್ಕಾಗಲ್ಲ ಅಂತ ಹೇಳ್ದೇನೆ ಮುಂಚೆನೆ. ಅದಕ್ಕೆ ನಾವೇ ಸ್ವಲ್ಪ ನೋಡ್ಕೊಂಡ್ ಬಿಡೋಣ ಏನೇನಿದೆ. ಡಾಕ್ಟರ್ಸ್ ಅನ್ನೋ ಗ್ರೂಪ್ ಇಂದ ಸ್ಟಾರ್ಟ್ ಮಾಡೋಣ, ಸರಿನಾ? ಡಾಕ್ಟರ್ಸ್ ಗ್ರೂಪ್ ಅಲ್ಲಿ ಟೋಟಲ್ ಡಾಕ್ಟರ್ಸ್ ಎಷ್ಟು? 3 + 8 + 6. ಹೌದಾ? ರೆಕ್ಟ್ಯಾಂಗಲ್ ನಲ್ಲಿ ಬರೋ ಎಲ್ಲ ಟೋಟಲ್ ಡಾಕ್ಟರ್ಸ್. ಹೌದಾ? ಓನ್ಲಿ ಡಾಕ್ಟರ್ಸ್ ಅಂದ್ರೆ ಬರೀ ಡಾಕ್ಟರ್ಸ್ ಮಾತ್ರ, ಬೇರೆದವ್ರ ಜೊತೆ ಸೇಮ್ ಹವ್ಯಾಸ ಇಲ್ದೇ ಇರೋರು ಯಾರು? ಎಷ್ಟು ಜನ? ಬರೀ 3 ಜನ. ಹೌದಾ? ಓಕೆ, ಆಮೇಲೆ 8 ಅನ್ನೋದೇನಿದೆ, 8 ಸರ್ಕಲ್ದಲ್ಲಿ ಬರ್ತಾ ಇದೆ, ರೆಕ್ಟ್ಯಾಂಗಲ್ ಅಲ್ಲಿ ಬರ್ತಾ ಇದೆ. ಅಂದ್ರೆ ಡಾನ್ಸರ್ ಮತ್ತೆ ಡಾಕ್ಟರ್. ಅರ್ಥ ಆಯ್ತು. ನೆಕ್ಸ್ಟ್, ಈ 4 ಅನ್ನೋದೇನು? ಬರೀ ಸ್ವಿಮ್ಮರ್ಸ್. ಹೌದಾ? ಟ್ರಯಾಂಗಲ್ ಸ್ವಿಮ್ಮರ್ಸ್ ಅಂತ ಇದೆ, ಗ್ರೂಪ್ ಆಫ್ ಸ್ವಿಮ್ಮರ್ಸ್. ಆ 4 ಯಾವ್ದ್ರ ಜೊತೆನೂ ಇಂಟರ್ಸೆಕ್ಟ್ ಆಗಿಲ್ಲ. 4 ಇಸ್ ಬರೀ ಸ್ವಿಮ್ಮರ್ಸ್. ಟೋಟಲ್ ಸ್ವಿಮ್ಮರ್ಸ್ ಅಂದ್ರೆ 7, 6, 4 ಟೋಟಲ್ ಸ್ವಿಮ್ಮರ್ಸ್. ಈ 7 ಅನ್ನೋದೇನು? ಸರ್ಕಲ್ ಅಲ್ಲಿದೆ, ಟ್ರಯಾಂಗಲ್ ಅಲ್ಲಿದೆ. ಅಂದ್ರೆ ಅದ್ರ ಅರ್ಥ ಸ್ವಿಮ್ಮರ್ಸ್ ಮತ್ತೆ ಡಾನ್ಸರ್ಸ್. ಕರೆಕ್ಟ್? ನೆಕ್ಸ್ಟ್, ಈಗ 9 ಅನ್ನೋದೇನು? ಬರೀ ಡಾನ್ಸರ್ಸ್.
9 ನೋಡ್ಬೋದು ನೀವು, ಇಂಟರ್ಸೆಕ್ಟ್ ಆಗಿಲ್ಲ. ಬರೀ ಡಾನ್ಸರ್ಸ್ 9. ಟೋಟಲ್ ಡಾನ್ಸರ್ಸ್ 9, 7, 8, 6 ಟೋಟಲ್ ಡಾನ್ಸರ್ಸ್. ಓಕೆ, ನೆಕ್ಸ್ಟ್ ಅದೇ ತರ ಈ 6 ಅನ್ನೋದು ಮೂರದ ಮಧ್ಯದಲ್ಲಿ ಇದೆ. ಹೌದಾ, 6 ಅನ್ನೋದು ಸರ್ಕಲ್ ಅಲ್ಲೂ ಇದೆ, ಟ್ರಯಾಂಗಲ್ ಅಲ್ಲೂ ಇದೆ, ರೆಕ್ಟ್ಯಾಂಗಲ್ ಅಲ್ಲೂ ಇದೆ. ಸೊ 6 ಅನ್ನೋದು ಏನಾಯ್ತು, ಆಲ್ 3 ಕಾಮನ್ ಆಯ್ತು. ಹೌದಾ, ಸೊ ಒಂದ್ಸಲ ನೀವು ಅರ್ಥ ಮಾಡ್ಕೊಂಡ್ರೆ ಕ್ವಶನ್ ಏನಾದ್ರೂ ಬರ್ಲಿ ತೊಂದರೆ ಇಲ್ಲ. ಏನ್ ಹೇಳ್ತಾರೆ, ದ ಟೋಟಲ್ ನಂಬರ್ ಆಫ್ ಡಾಕ್ಟರ್ಸ್. ಹೌದು, ಏನ್ ಕೇಳ್ತಾ ಇದ್ದಾರೆ, ಟೋಟಲ್ ನಂಬರ್ ಆಫ್ ಡಾಕ್ಟರ್ಸ್. ಡಾಕ್ಟರ್ಸ್ ಅಂದ್ರೆ ಯಾವುದು, ರೆಕ್ಟ್ಯಾಂಗಲ್. ಟೋಟಲ್ ಅಂದ್ರೆ ರೆಕ್ಟ್ಯಾಂಗಲ್ ನಲ್ಲಿ ಬರುವ ಎಲ್ಲಾ ನಂಬರ್ಸ್. ಏನದು, 3 + 8 + 6 ಎಷ್ಟಾಯ್ತು, 17. ಕರೆಕ್ಟ್. ಎಸ್, ಓಕೆ, 8 + 6 + 3 ಹೌದಾ, 17. ಅಂದ್ರೆ ಯಾವ ಆಪ್ಷನ್, ಆಪ್ಷನ್ ಸಿ. ನೆಕ್ಸ್ಟ್, ನಂಬರ್ಸ್ ಆಫ್ ಡಾನ್ಸರ್ಸ್ ಓನ್ಲಿ. ಕೇವಲ ನೃತ್ಯಗಾರರಾಗಿರುವ ಸಂಖ್ಯೆ, ಓನ್ಲಿ ಡಾನ್ಸರ್ಸ್. ಹೌದಾ, ಈಗ ಡಾನ್ಸರ್ ಗ್ರೂಪ್ ಯಾವುದು, ಸರ್ಕಲ್. ಬರೀ ಡಾನ್ಸರ್ಸ್ ಅಂದ್ರೆ ಬೇರೆ ಯಾವ್ದ್ರ ಜೊತೆನೂ ಇಂಟರ್ಸೆಕ್ಟ್ ಆಗಿರ್ಬಾರ್ದು. ಯಾವ್ದು ನಂಬರ್ ಅದು, ಬರೀ ಇಂಟರ್ಸೆಕ್ಟ್ ಆಗದೆ ಇರೋದು ಈ ನಂಬರ್ 9. ಓಕೆ, ಸೊ ದಿಸ್ ಆನ್ಸರ್ ಇಸ್ 9. ಏನಾಯ್ತು, ಆಪ್ಷನ್ ಬಿ, 9. ನೆಕ್ಸ್ಟ್, ದ ಟೋಟಲ್ ನಂಬರ್ ಆಫ್ ಡಾನ್ಸರ್ಸ್ ಹೂ ಆರ್ ನಾಟ್ ಡಾಕ್ಟರ್ಸ್. ಅಂದ್ರೆ ವೈದ್ಯರಾಗಿರದ ಒಟ್ಟು ನೃತ್ಯಗಾರರ ಸಂಖ್ಯೆ. ಅಂದ್ರೆ ಅವರು ಡಾನ್ಸರ್ ಆಗಿರ್ಬೇಕು, ಆದ್ರೆ ಡಾಕ್ಟರ್ಸ್ ಆಗಿರ್ಬಾರ್ದು. ಅರ್ಥ ಆಯ್ತಾ, ಅರ್ಥ ಮಾಡ್ಕೊಳ್ಳಿ. ಡಾನ್ಸರ್ ಆಗಿರ್ಬೇಕು, ಡಾಕ್ಟರ್ಸ್ ಇರಬಾರ್ದು. ಅಂದ್ರೆ ಅಲ್ಲಿ ಏನಿದೆ, ಒಂದೇ ಹವ್ಯಾಸ ಇರೋರು ಬೇರೆ ಬೇರೆ ಹವ್ಯಾಸನೂ ಇರುತ್ತೆ, ಬೇರೆ ಬೇರೆ ಪ್ರೊಫೆಷನ್ ಇರುತ್ತೆ. ಕರೆಕ್ಟಾ, ಸೊ ಅವರು ಬರೀ ಡಾನ್ಸರ್ ಆಗಿರ್ಬೇಕು, ಡಾಕ್ಟರ್ ಆಗಿರ್ಬಾರ್ದು, ಅದನ್ನ ಬಿಟ್ಟು. ಓಕೆನಾ, ಸೊ ಡಾನ್ಸರ್ಸ್ ಗ್ರೂಪ್ ಎಲ್ಲಿದೆ, ಈಗ ನೋಡಿ, ಇದು ನಿಮ್ದು ಡಾನ್ಸರ್ಸ್ ಗ್ರೂಪ್. ಹೌದಾ, ಇದ್ರಲ್ಲಿ ಏನ್ ಆಗಿರ್ಬಾರ್ದು, ಡಾಕ್ಟರ್ ಆಗಿರ್ಬಾರ್ದು. ಡಾಕ್ಟರ್ ಯಾವುದು, ಇದು. ಹೌದಾ, ಸೊ ಇದನ್ನ ಕಂಪ್ಲೀಟ್ ಆಗಿ ತೆಗೆದ್ಬಿಡಿ. ಸೊ ಇದನ್ನ ಕಂಪ್ಲೀಟ್ ಆಗಿ ತೆಗೆದ್ಬಿಟ್ರೆ ಇದು ನಿಮ್ದು ಓದಂಗಾಯ್ತು. ಹಾಗಾದ್ರೆ ಡಾನ್ಸರ್ಸ್ ಅಲ್ಲಿ ಎಷ್ಟು ಉಳಿದ್ರು, 9 and 7, ದಟ್ ಇಸ್ 7. 9 + 7 ದಟ್ ಇಸ್ 16. ಓಕೆ, ಡಾನ್ಸರ್ ಆಗಿರ್ಬೇಕು, ಡಾಕ್ಟರ್ಸ್ ಆಗಿರ್ಬಾರ್ದು. ಸೊ ಟೋಟಲ್ ಡಾನ್ಸರ್ಸ್ ಅಲ್ಲಿ ಡಾಕ್ಟರ್ಸ್ ಅನ್ನ ತೆಗೆದ್ರೆ ಎಷ್ಟು ಜನ ಉಳಿದ್ರು, 16 ಜನ, ದಟ್ ಇಸ್ 16. ವಿಚ್ ಆಪ್ಷನ್ ಇಸ್ ಕರೆಕ್ಟ್, ಇದಕ್ಕೆ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್, ಎಸ್, ಈಗ ನೋಡಿ ಮತ್ತೆ 3 ಫಿಗರ್ಸ್ ಇದಾವೆ. ಟ್ರಯಾಂಗಲ್ ಅನ್ನೋದು ಪೀಪಲ್ ಹೂ ಡ್ರಿಂಕ್ ಟೀ, ಸರ್ಕಲ್ ಅನ್ನೋದು ಪೀಪಲ್ ಹೂ ಡ್ರಿಂಕ್ ಕಾಫಿ, ರೆಕ್ಟ್ಯಾಂಗಲ್ ಅನ್ನೋದು ಪೀಪಲ್ ಹೂ ಡ್ರಿಂಕ್ ಮಿಲ್ಕ್. ಓಕೆ, ಸರಿ. ಸೊ ಕ್ವಶನ್ಸ್, ಈಗ ನಾನು ಇದಕ್ಕೆ ಎಲ್ಲ ಓದಲ್ಲ, ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ಹೇಗೆ ಓದ್ಬೇಕು ಅಂತ. ಸೊ ಈಗ ಕ್ವಶನ್ಸ್ ಹೋಗೋಣ. ಈಗ ನೋಡಿ, ಯಾವ್ದಾದ್ರು ಈ ತರ ಫಿಗರ್ ಕೊಟ್ರೆ ನೀವೇ ಅನ್ಕೋಬಹುದು. ಓಕೆನಾ, 12 ಅಂದ್ರೆ ಏನಿಲ್ಲಿ, 12 ಅಂದ್ರೆ ಏನು, ಬರೀ ಟ್ರಯಾಂಗಲ್ ಅಲ್ಲಿ ಇದೆ. ಬರೀ ಟ್ರಯಾಂಗಲ್ ಅಲ್ಲಿ 12 ಇದೆ, 16 ಇದೆ. ದಟ್ ಮೀನ್ಸ್ 12 and 16 ಆರ್ ಹೂ ಡ್ರಿಂಕ್ ಓನ್ಲಿ ಟೀ. 2 ಮತ್ತೆ 4 ಎಲ್ಲಿದೆ, ಬರೀ ಟ್ರಯಾಂಗಲ್ ಅಲ್ಲಿ ಇದೆ, ಎಲ್ಲೂ ಇಂಟರ್ಸೆಕ್ಟ್ ಆಗಿಲ್ಲ. 2 + 4 6 ಆಯ್ತು. 6 ಅಂದ್ರೆ ರೆಕ್ಟ್ಯಾಂಗಲ್ ಅಂದ್ರೆ ಏನು, ಮಿಲ್ಕ್. ದೋಸ್ ಹೂ ವಿಲ್ ಡ್ರಿಂಕ್ ಓನ್ಲಿ ಮಿಲ್ಕ್. ಈ ತರ ಒಂದ್ಸಲ ಅರ್ಥ ಮಾಡ್ಕೊಂಡ್ರೆ ನೀವೇ ಕ್ವೆಶನ್ಸ್ ಅನ್ನ ಫ್ರೇಮ್ ಮಾಡ್ಕೋಬಹುದು. ಓಕೆ, ವಿಲ್ ಸಿ ದ ಕ್ವೆಶನ್ಸ್. ಫಸ್ಟ್ ಕ್ವೆಶನ್, ಚಹಾ, ಕಾಫಿ ಮತ್ತೆ ಹಾಲನ್ನು ಕುಡಿಯುವವರ ಒಟ್ಟು ಸಂಖ್ಯೆ ಅಂದ್ರೆ ಏನು, ದ ಟೋಟಲ್ ನಂಬರ್ ಆಫ್ ಪೀಪಲ್ ಹೂ ಡ್ರಿಂಕ್ ಟೀ, ಕಾಫಿ, ಮಿಲ್ಕ್. ಅಂದ್ರೆ ಏನು, ಎಲ್ಲ ಆಲ್ ತ್ರೀ ಆಲ್ ತ್ರೀ ಏನದು, ಟೀ, ಕಾಫಿ, ಮಿಲ್ಕ್ ಎಲ್ಲದನ್ನು ಕನ್ಸ್ಯೂಮ್ ಮಾಡುವವರು. ಅಂದ್ರೆ ಏನು, ಮೂರದಕ್ಕೂ ಕಾಮನ್ ಆಗಿರ್ಬೇಕು. ಹೌದಾ, ಮೂರದಕ್ಕೂ ಕಾಮನ್ ಅಂದ್ರೆ ಎಲ್ಲಿದೆ ನೋಡೋಣ. ಸರ್ಕಲ್ ಅಲ್ಲೂ ಇರ್ಬೇಕು, ರೆಕ್ಟ್ಯಾಂಗಲ್ ಅಲ್ಲೂ ಇರ್ಬೇಕು, ಟ್ರಯಾಂಗಲ್ ಅಲ್ಲೂ ಇರ್ಬೇಕು. ಈಗ ನೋಡಿ, ಸರ್ಕಲ್ ಅಲ್ಲೂ ಇರ್ಬೇಕು, ರೆಕ್ಟ್ಯಾಂಗಲ್ ಅಲ್ಲೂ ಇರ್ಬೇಕು, ಈ ಟ್ರಯಾಂಗಲ್ ಅಲ್ಲೂ ಇರ್ಬೇಕು. ಯಾವ್ದಿದೆ ಇದರಲ್ಲಿ, ನಂಬರ್ 5. ಹೌದಾ, ಕ್ಲಿಯರ್ ಆಗಿ ನೋಡ್ಬೋದು. 5 ಅನ್ನೋದು ಸರ್ಕಲ್, ರೆಕ್ಟ್ಯಾಂಗಲ್, ಟ್ರಯಾಂಗಲ್ ಎಲ್ಲದ್ರಲ್ಲೂ ಬರ್ತಾ ಇದೆ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ, 5.
ಎಲ್ಲಿದೆ? ಆಪ್ಷನ್ ಸಿ ಅಲ್ಲಿ ಇದೆ. ಓಕೆ, ನೆಕ್ಸ್ಟ್. ಚಹಾ ಮತ್ತೆ ಕಾಫಿ ಎರಡನ್ನು ಕುಡಿಯುವವರ ಒಟ್ಟು ಸಂಖ್ಯೆ. ದ ಟೋಟಲ್ ನಂಬರ್ ಆಫ್ ಪೀಪಲ್ ಹೂ ಡ್ರಿಂಕ್ ಬೋತ್ ಟೀ ಅಂಡ್ ಕಾಫಿ. ಅಂದ್ರೆ ಟೀ ಮತ್ತೆ ಕಾಫಿ ಎರಡು ಕುಡಿದಿರ್ಬೇಕು. ಯಾವ್ದು ಮೆನ್ಷನ್ ಇಲ್ಲ ಇಲ್ಲಿ? ಮಿಲ್ಕ್ ಮೆನ್ಷನ್ ಇಲ್ಲ. ಹಾಗಾದ್ರೆ ನಮ್ಗೆ ಏನ್ ಬೇಕು? ಟೀ ಮತ್ತೆ ಕಾಫಿಗೆ ಕಾಮನ್ ಆಗಿ ಬರುವ ಜನ. ಓಕೆ, ಟೀ ಯಾವುದು? ಟ್ರಯಾಂಗಲ್. ಕಾಫಿ ಯಾವುದು? ಸರ್ಕಲ್. ಟೀ ಮತ್ತೆ, ಓಕೆ, ಸೊ ದಿಸ್ ಇಸ್ ಯೋರ್ ಟೀ ಅಂಡ್ ಕಾಫಿ. ಇದ್ರಲ್ಲಿ ಏನ್ ಬರ್ಬಾರ್ದು? ಮಿಲ್ಕ್ ಅಂತ ಬರ್ಬಾರ್ದು. ಹೌದಾ? ಸ್ವಲ್ಪ ನೋಡ್ಕೊಳ್ಳಿ ಇವಾಗ. ಇದರಲ್ಲಿ ಕಾಮನ್ ಯಾವ್ದ್ಯಾವ್ದಿದೆ? ಸಾರಿ, ಎಸ್, ಯಾವ್ದ್ಯಾವ್ದು ಬರುತ್ತೆ? 7 ಬರುತ್ತೆ. ಹೌದಾ? ನೋ, ದೇ ಹ್ಯಾವ್ ಆಸ್ಕ್ಡ್ ಟೀ ಅಂಡ್ ಕಾಫಿ ಅಷ್ಟೇ ಅಲ್ವಾ? ಟೀ ಕಾಫಿ ಎರಡರದಲ್ಲೂ ಬರಬೇಕು. ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ಅದರ್ ಥಿಂಗ್. ಸಾರಿ, ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ಅದರ್ ಥಿಂಗ್. ಓಕೆ, ಎಸ್. ಸೊ ಟೀ ಮತ್ತೆ ಕಾಫಿ ಬಂದಿರ್ಬೇಕು. ಥರ್ಡ್ ಅವ್ರು ಮೆನ್ಷನ್ ಮಾಡಿಲ್ಲ. ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ದಟ್. ಓಕೆ, ಸೊ ಟ್ರಯಾಂಗಲ್ ಅಲ್ಲೂ ಬರಬೇಕು, ಸರ್ಕಲ್ ಅಲ್ಲೂ ಬರಬೇಕು. ಆ ತರ ಯಾವ ನಂಬರ್ ಬಂದಿದೆ? 5 ಬಂದಿದೆ, 7 ಬಂದಿದೆ. ಅದ್ರ ಅರ್ಥ 7 + 5. 7 + 5 ಎಷ್ಟಾಗುತ್ತೆ? 7 + 5 is 12. ಹಾಗಾದ್ರೆ ಇದಕ್ಕೆ ಆಪ್ಷನ್ ಏನಾಯ್ತು? ಆನ್ಸರ್ ಬಿ. ನೆಕ್ಸ್ಟ್, ಕಾಫಿಯನ್ನು ಮಾತ್ರ ಕುಡಿಯುವವರ ಸಂಖ್ಯೆ. ದ ಟೋಟಲ್ ನಂಬರ್ ಆಫ್ ಪೀಪಲ್ ಹೂ ಡ್ರಿಂಕ್ ಓನ್ಲಿ ಕಾಫಿ. ಅಂದ್ರೆ ಓನ್ಲಿ ಕಾಫಿ ಅಂದ್ರೆ ಬರೀ ಕಾಫಿ ಮಾತ್ರ, ಬೇರೆ ಯಾವ್ದ್ರ ಜೊತೆನೂ ಇಂಟರ್ಸೆಕ್ಟ್ ಆಗಿರ್ಬಾರ್ದು. ಹೌದಾ? ಈಗ ಬರೀ ಕಾಫಿ, ಕಾಫಿ ಅಂದ್ರೆ ಯಾವುದು? ಸರ್ಕಲ್. ಸರ್ಕಲ್ ನಲ್ಲಿ ಇಂಟರ್ಸೆಕ್ಟ್ ಆಗದೆ ಇರೋ ನಂಬರ್ಸ್ ಯಾವುದು? 15 ಇದೆ, 5 ಬರಲ್ಲ, 3 ಬರಲ್ಲ, 7 ಇಂಟರ್ಸೆಕ್ಟ್ ಆಗಿದೆ, 2 ಬರುತ್ತೆ. ಹೌದಾ? ನೋಡ್ಬೋದು, 2 ಅನ್ನೋದು ಟ್ರಯಾಂಗಲ್ ಒಳಗಡೆನೂ ಇಲ್ಲ, ರೆಕ್ಟಾಂಗಲ್ ಒಳಗಡೆನೂ ಇಲ್ಲ, ಬರೀ ಸರ್ಕಲ್ ಅಲ್ಲಿ ಮಾತ್ರ ಇದೆ. ಸೊ ವಾಟ್ ಇಸ್ ದಿಸ್? 15 + 2. 15 + 2 ಅಂದ್ರೆ ಎಷ್ಟಾಯ್ತು? 17. ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಬಿ, ದಟ್ ಇಸ್ 17. ಓಕೆ, ಸೊ ಲೈಕ್ ದಿಸ್ ಯು ಹ್ಯಾವ್ ಟು ರೀಡ್ ದ ಕ್ವೆಶನ್ಸ್. ನೆಕ್ಸ್ಟ್, ಈಗ ನೋಡಿ 4 ಕೊಟ್ಟಿದ್ದಾರೆ. ಹೌದಾ? ಸೊ ನಾನು ಹೇಳ್ದೆ ಬರೀ 2 ಇರಬೇಕು, 3 ಇರ್ಬೇಕಂತ ಏನಿಲ್ಲ, 4 ಇದೆ. ಸರ್ಕಲ್ ಈಸ್ ಅ ಗ್ರೂಪ್ ಆಫ್ CSK ಫ್ಯಾನ್ಸ್. ರೆಕ್ಟಾಂಗಲ್ ಈಸ್ ಅ ಗ್ರೂಪ್ ಆಫ್ MI ಫ್ಯಾನ್ಸ್, ಮುಂಬೈ ಇಂಡಿಯನ್ಸ್. ಟ್ರಯಾಂಗಲ್ ಅನ್ನೋದು ಗ್ರೂಪ್ ಆಫ್ RCB ಫ್ಯಾನ್ಸ್. ಆಮೇಲೆ ಹೆಕ್ಸಾಗೋನ್ ಇದೆ ಒಂದು. ಹೆಕ್ಸಾಗೋನ್ ಅನ್ನೋದು ಗ್ರೂಪ್ ಆಫ್ ಸನ್ರೈಸರ್ಸ್ ಫ್ಯಾನ್. ಓಕೆನಾ? ಸೊ ಸುಮಾರು ಥಿಂಗ್ಸ್ ಬರುತ್ತೆ ಇದ್ರಲ್ಲಿ, ನೋಡ್ಕೊಳ್ಳಿ. ನಾನು ಜಸ್ಟ್ ರ್ಯಾಂಡಮ್ ಆಗಿ ಹೇಳ್ಬಿಡ್ತೀನಿ. 32 ಅನ್ನೋದು ಬರೀ CSK, ಯಾವ್ದ್ರ ಜೊತೆನೂ ಇಂಟರ್ಸೆಕ್ಟ್ ಆಗಿಲ್ಲ. 36 ಅನ್ನೋದು ಬರೀ MI. 26 ಅನ್ನೋದು ಬರೀ RCB. 20 ಅನ್ನೋದು ಬರೀ ಸನ್ರೈಸರ್ಸ್. ಹೌದಾ? ಈ 31 ಎಲ್ಲೆಲ್ಲಿದೆ? ಹೆಕ್ಸಾಗೋನ್ ಅಲ್ಲಿದೆ, ರೆಕ್ಟಾಂಗಲ್ ಅಲ್ಲಿದೆ. 8 ಎಲ್ಲೆಲ್ಲಿದೆ? ಟ್ರಯಾಂಗಲ್ ಅಲ್ಲಿದೆ, ರೆಕ್ಟಾಂಗಲ್ ಅಲ್ಲಿದೆ. 22 ಎಲ್ಲಿದೆ? ಟ್ರಯಾಂಗಲ್ ಅಲ್ಲಿದೆ, ಹೆಕ್ಸಾಗೋನ್ ಅಲ್ಲಿದೆ. ಈ ತರ. ಓಕೆನಾ? ಸರಿ, ಸೊ ಈ ತರ ಸ್ವಲ್ಪ ಗ್ರೂಪ್ಸ್ ಮಾಡ್ತಾ ಹೋಗ್ಬೇಕು. ನೋಡೋಣ. ಫಸ್ಟ್ ಕ್ವೆಶನ್ ಏನ್ ಹೇಳ್ತಾರೆ? ಸನ್ರೈಸರ್, CSK ಮತ್ತು MI ತಂಡಗಳನ್ನು ಬೆಂಬಲಿಸುವವರ ಸಂಖ್ಯೆ. ಅಂದ್ರೆ ದ ಟೋಟಲ್ ನಂಬರ್ ಆಫ್ ಪೀಪಲ್ ಹೂ ಸಪೋರ್ಟ್ ಸನ್ರೈಸರ್, CSK ಮತ್ತು MI. ಈ ಮೂರದಕ್ಕೂ ಕಾಮನ್ ಬರಬೇಕು. ನೆನ್ಪಿಟ್ಕೊಳ್ಳಿ, ಯಾವ್ದಾದ್ರು ಸನ್ರೈಸರ್, CSK, MI ಮೂರದಕ್ಕೂ ಕಾಮನ್. ಅಂದ್ರೆ ಯಾವ್ದು ಬರ್ಲಿಲ್ಲ ಇಲ್ಲಿ? ನಮ್ಮ RCB ಬರ್ಲಿಲ್ಲ. ಓಕೆ, ಸರಿ. ಸನ್ರೈಸರ್ಸ್, CSK, MI ಹೆಕ್ಸಾಗೋನ್ ಅಲ್ಲಿ ಇರಬೇಕು, ರೆಕ್ಟಾಂಗಲ್ ಅಲ್ಲಿ ಇರಬೇಕು, ಸರ್ಕಲ್ ಅಲ್ಲಿ ಇರಬೇಕು. ಹೆಕ್ಸಾಗೋನ್ ಅಲ್ಲಿ ಇರಬೇಕು, ಸರ್ಕಲ್ ಅಲ್ಲಿ ಇರಬೇಕು, ರೆಕ್ಟಾಂಗಲ್ ನಲ್ಲೂ ಇರಬೇಕು. ಯಾವ್ದು ನಂಬರ್ ಎಲ್ಲದ್ರಲ್ಲಿದೆ? 25 ಅಲ್ವಾ? 25
ಹೆಕ್ಸಾಗೋನಲ್ಲೂ ಇದೆ, ಸರ್ಕಲ್ ಅಲ್ಲೂ ಇದೆ, ರೆಕ್ಟಾಂಗಲ್ ಅಲ್ಲೂ ಇದೆ. ಹೌದಾ? 44 ಹೆಕ್ಸಾಗೋನಲ್ ಇದೆ, ಸರ್ಕಲ್ ಅಲ್ಲಿ ಇದೆ, ರೆಕ್ಟಾಂಗಲ್ ಅಲ್ಲಿ ಇಲ್ಲ. ಕರೆಕ್ಟ್. ಸೊ 25. ಹಾಗಾದ್ರೆ ನಿಮ್ದು ಫಸ್ಟ್ ಆನ್ಸರ್ ಏನಾಯ್ತು? 25. 25 ಪೀಪಲ್ ಸಪೋರ್ಟ್ CSK, MI ಅಂಡ್ ಸನ್ರೈಸರ್ಸ್. ನೆಕ್ಸ್ಟ್, ಕೇವಲ CSK ತಂಡವನ್ನು ಬೆಂಬಲಿಸುವವರ ಸಂಖ್ಯೆ. ಕೇವಲ ಅಂದ್ರೆ ಅದನ್ನ ಮಾತ್ರ. ದ ಟೋಟಲ್ ನಂಬರ್ ಆಫ್ ಪೀಪಲ್ ಹೂ ಸಪೋರ್ಟ್ CSK ಓನ್ಲಿ. ಓನ್ಲಿ CSK. ಹೌದಾ? ಓನ್ಲಿ CSK ಅಂದ್ರೆ CSK ಯಾವ್ದಿದ್ರಲ್ಲಿ? ಸರ್ಕಲ್. ಬರೀ ಸರ್ಕಲ್ ಅಲ್ಲಿ ಬರ್ಬೇಕಾದ ನಂಬರ್, ಬೇರೆ ಎಲ್ಲೂ ಇಂಟರ್ಸೆಕ್ಟ್ ಆಗಿರ್ಬಾರ್ದು. ಕ್ಲಿಯರ್ ಆಗಿ ಯಾವುದು? 32. ಹೌದಾ? ಸೊ ಸ್ಟ್ರೇಟ್ ವೇ, ಇದಕ್ಕೆ ಏನ್ ಜಾಸ್ತಿ ಎಡಿಷನ್ ಇಲ್ಲ, ಕ್ಯಾಲ್ಕುಲೇಷನ್ ಇಲ್ಲ, ಡೈರೆಕ್ಟ್ ಇದಕ್ಕೆ ಆನ್ಸರ್ 32. ನೆಕ್ಸ್ಟ್, ಸನ್ ರೈಸರ್ಸ್ ಮತ್ತು MI ತಂಡವನ್ನು ಬೆಂಬಲಿಸುವವರ ಸಂಖ್ಯೆ. ದ ಟೋಟಲ್ ನಂಬರ್ ಆಫ್ ಪೀಪಲ್ ಹೂ ಸಪೋರ್ಟ್ ಬೋತ್ ಸನ್ ರೈಸರ್ಸ್ ಅಂಡ್ MI ನಲ್ಲೂ ಬಂದಿರಬೇಕು, ಸನ್ ರೈಸರ್ಸ್ ಅಲ್ಲೂ ಬಂದಿರಬೇಕು. ಹೌದಾ? ಆತರ MI ಮತ್ತೆ ಸನ್ರೈಸರ್ಸ್ ಬೋತ್. MI ಎಲ್ಲಿದೆ? ಇದು ರೆಕ್ಟ್ಯಾಂಗಲ್ ನಿಮ್ದು MI. ಏನ್ ಮತ್ತೊಂದಿತ್ತು? ಸನ್ರೈಸರ್ಸ್ ಇತ್ತಲ್ಲ. MI ಮತ್ತೆ ಸನ್ರೈಸರ್ಸ್ ಬೋತ್. ಈ ಎರಡರಲ್ಲೂ ಬರ್ಬೇಕು. ಈ ಎರಡರಲ್ಲಿ ಯಾವ್ದಾವ್ದು ಬರ್ತಾ ಇದೆ? 20 ಅಂತೂ ಬರಲ್ಲ, 20 ಇದು ಬರಲ್ಲ. ಎಸ್, ಓಕೆ. ಸೊ ಆಪ್ಷನ್ಸ್ ಆರ್ ಕರೆಕ್ಟ್ ಓನ್ಲಿ. ಎಸ್. ಸೊ ಹೆಕ್ಸಾಗೋನಲ್ ಅಲ್ಲೂ ಬಂದಿರ್ಬೇಕು, ಇದ್ರಲ್ಲೂ ಬಂದಿರ್ಬೇಕು. ಯಾವ್ದ್ಯಾವ್ದು ಬರ್ತಾ ಇದೆ? ಈ 44 ರೆಕ್ಟ್ಯಾಂಗಲ್ ಅಲ್ಲಿ ಬರ್ತಾ ಇಲ್ಲ. ಹೌದಾ? 44 ಕೂಡ ರೆಕ್ಟ್ಯಾಂಗಲ್ ಅಲ್ಲಿ ಬರ್ತಾ ಇಲ್ಲ. ಹೆಕ್ಸಾಗೋನ್ ಮತ್ತೆ ರೆಕ್ಟ್ಯಾಂಗಲ್ ಎರಡು ಬಂದಿರಬೇಕು. 20 ಬರ್ಲಿಲ್ಲ, 22 ರೆಕ್ಟ್ಯಾಂಗಲ್ ಅಲ್ಲಿ ಬರ್ಲಿಲ್ಲ, 44 ರೆಕ್ಟ್ಯಾಂಗಲ್ ಅಲ್ಲಿ ಬರ್ಲಿಲ್ಲ. 25 ರೆಕ್ಟ್ಯಾಂಗಲ್ ಅಲ್ಲೂ ಇದೆ, ಹೆಕ್ಸಾಗೋನ್ ಅಲ್ಲೂ ಇದೆ, ಇದು ಇದೆ, ಇದು ಇದೆ. ಹಾಗಾದ್ರೆ ಇದೆಷ್ಟಾಯ್ತು? 25 ಪ್ಲಸ್ 31 ಪ್ಲಸ್ 8, 64. Okay, so what is the answer for this? The answer for this question is ಎಲ್ಲೋಯ್ತು? 64. ಯಾವ ಆಪ್ಷನ್ ಇದಕ್ಕೆ? ಆಪ್ಷನ್ ಡಿ. ಓಕೆ, ಎಸ್. ಸೊ ಏನ್ ಕೇಳಿದ್ರು? ಸನ್ರೈಸರ್ಸ್ ಅಂಡ್ MI ಎರಡರಲ್ಲೂ ಬಂದಿರಬೇಕು. ರೆಕ್ಟ್ಯಾಂಗಲ್ ಮತ್ತೆ ಹೆಕ್ಸಾಗೋನ್ ಈ ತರ ಎರಡರಲ್ಲೂ ಬಂದಿರಬೇಕು ಆ ನಂಬರ್ಸ್. ಇದು ಬರ್ಲಿಲ್ಲ, ಇದು ಬರ್ಲಿಲ್ಲ, ಇದು ಬರ್ಲಿಲ್ಲ. ಯಾವ್ದಾವ್ದು ಬಂತು? 25, 31, 8. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್, ಎಸ್, ಈ ಕ್ವಶನ್ ನಾನು ಒಂದೆರಡು ಎಕ್ಸ್ಟ್ರಾ ಆಡ್ ಮಾಡಿದೆ. ಇದಕ್ಕೆ ನನಗೆ ಕನ್ನಡದಲ್ಲಿ ಟೈಪ್ ಮಾಡಿರೋ ಕ್ವಶನ್ ಸಿಗ್ಲಿಲ್ಲ. ಓಕೆ, ಸೊ ಇದನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಇದನ್ನ ರೀಡ್ ಮಾಡೋಣ, ಅದನ್ನೇ ನಾವು ಕನ್ನಡದಲ್ಲೂ ಕೂಡ ಅರ್ಥ ಮಾಡ್ಕೊಂಡು ಮಾಡೋಣ. ಎರಡು ಏನ್ ಹೇಳ್ತಾರೆ? ದ ಫಾಲೋಯಿಂಗ್ ಡಯಾಗ್ರಾಮ್ ಶೋಸ್ ದ ನಂಬರ್ ಆಫ್ ಪೀಪಲ್ ಹೂ ಈಟ್ ಇಂಡಿಯನ್, ಚೈನೀಸ್, ಇಟಾಲಿಯನ್ ಅಂಡ್ ಮೆಕ್ಸಿಕನ್ ಡಿಶಸ್. ಅಂದ್ರೆ ಫಾಲೋಯಿಂಗ್ ಡಯಾಗ್ರಾಮ್, ಕೆಳಗಿನ ಆಕೃತಿ ಏನ್ ಬಿಂಬಿಸುತ್ತೆ? ಗ್ರೂಪ್ ಆಫ್ ಪೀಪಲ್. ಏನು? ಇಂಡಿಯನ್, ಚೈನೀಸ್, ಇಟಾಲಿಯನ್ ಮತ್ತೆ ಮೆಕ್ಸಿಕನ್ ಅನ್ನೋ ಡಿಶಸ್ ಅನ್ನ ಕನ್ಸ್ಯೂಮ್ ಮಾಡೋ ಗ್ರೂಪ್ ಆಫ್ ಪೀಪಲ್. ಓಕೆ, ಇಫ್ ದ ಟೋಟಲ್ ನಂಬರ್ ಆಫ್ ಪೀಪಲ್ ಇಸ್ 100, then what is the number of people who eat Indian, Chinese but not Italian? ಅಂದ್ರೆ not Italian or Mexican. One second. Who eat Indian and Chinese. ಎಸ್, ಏನ್ ಹೇಳ್ತಾರೆ? ಇದರಲ್ಲಿ ನಮ್ಗೆ ಇಂಡಿಯನ್ ಮತ್ತೆ ಚೈನೀಸ್ ಮಾತ್ರ ಕನ್ಸ್ಯೂಮ್ ಮಾಡಿರ್ಬೇಕು, ಇಟಾಲಿಯನ್ ಮತ್ತೆ ಮೆಕ್ಸಿಕನ್ ಕನ್ಸ್ಯೂಮ್ ಮಾಡಿರ್ಬಾರ್ದು. ಆ ತರ. ಓಕೆ, ಅಂದ್ರೆ ಇಂಡಿಯನ್, ಚೈನೀಸ್ ಮಧ್ಯದಲ್ಲಿ ಬರ್ಬೇಕು. ಕ್ಲಿಯರ್ ಆಗಿ ನೋಡಿ, ಇದು ಚೈನೀಸ್, ಇದು ಸರ್ಕಲ್ ಇಂಡಿಯನ್ ಅದು. ಹೌದಾ? ಇದು 10 ಅನ್ನೋ ನಂಬರ್ ಏನಿದೆ, ಬರೀ ಇಂಡಿಯನ್ ಮತ್ತೆ ಚೈನೀಸ್ ಮಧ್ಯದಲ್ಲಿದೆ, ಬೇರೆ ಯಾವ್ದ್ರ ಜೊತೆನೂ ಇಂಟರ್ಸೆಕ್ಟ್ ಆಗ್ತಾ ಇಲ್ಲ. ದಟ್ ಮೀನ್ಸ್ ಆ 10 ಅನ್ನೋದ್ರಲ್ಲಿ ಇಟಾಲಿಯನ್ ಬರಲ್ಲ, ಮೆಕ್ಸಿಕನ್ ಬರಲ್ಲ. ಸೊ ಈ ಆನ್ಸರ್ ಇಸ್ 10. ಓಕೆ, ನೆಕ್ಸ್ಟ್ ಏನ್ ಹೇಳ್ತಾರೆ? ಇನ್ ದ ಫಿಗರ್, rectangle, square, circle, triangle represent the regions of wheat, gram, maize and rice cultivation.
ಅಂದ್ರೆ ಕೆಳಗಡೆ ಒಂದ್ 4 ಫಿಗರ್ ಕೊಟ್ಟಿದ್ದಾರೆ. ಏನ್ ರಿಪ್ರೆಸೆಂಟ್ ಮಾಡ್ತವೆ ಈ 4 ಗ್ರೂಪ್ಸ್? ಕಲ್ಟಿವೇಶನ್, ಫಾರ್ಮಿಂಗ್ ಇದೆ. ಯಾವ್ದ್ಯಾವ್ದ್ರದ್ದು? ವೀಟ್ ಇದೆ, ಗ್ರಾಮ್ಸ್ ಇದೆ, ಅಂದ್ರೆ ಗೋಧಿ, ಬೇಳೆ, ರೈಸ್ ಇದೆ, ಮೇಸ್ ಇದೆ. ಸರಿನಾ? ಆನ್ ದ ಬೇಸಿಸ್ ಆಫ್ ಫಿಗರ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್. ಏನ್ ಹೇಳ್ತಾರೆ? ಇನ್ ವಿಚ್ ಏರಿಯಾ ಆಲ್ 4 ಕ್ರಾಪ್ಸ್ ಆರ್ ಕಲ್ಟಿವೇಟೆಡ್. ಅಂದ್ರೆ ಯಾವ ಏರಿಯಾದಲ್ಲಿ ಅಷ್ಟು 4 ಕ್ರಾಪ್ಸ್ ಅನ್ನ ಕಲ್ಟಿವೇಟ್ ಮಾಡ್ಲಾಗುತ್ತೆ ಅಥವಾ ಮಾಡ್ತಾ ಇದ್ದಾರೆ. 4 ಅಂದ್ರೆ ಸರ್ಕಲ್, ರೆಕ್ಟ್ಯಾಂಗಲ್, ಸ್ಕ್ವೇರ್, ಟ್ರಯಾಂಗಲ್ ಎಲ್ಲದಕ್ಕೂ ಬಂದಿರಬೇಕು. ಹೌದಾ? ಅಂದ್ರೆ ಟ್ರಯಾಂಗಲ್ ಅಲ್ಲೂ ಬಂದಿರಬೇಕು, ರೆಕ್ಟ್ಯಾಂಗಲ್ ಅಲ್ಲೂ ಬಂದಿರಬೇಕು, ಇದ್ರಲ್ಲೂ ಬಂದಿರಬೇಕು, ಸರ್ಕಲ್ ಅಲ್ಲೂ ಬಂದಿರಬೇಕು. ಕ್ಲಿಯರ್ ಆಗಿ ಯಾವ ನಂಬರ್ ಕಾಣಿಸ್ತಾ ಇದೆ ಮಧ್ಯದಲ್ಲಿ? 7 ಅನ್ನೋದು ಕಾಣಿಸ್ತಾ ಇದೆ. ಹೌದಾ? ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? ಆನ್ಸರ್ ಇಸ್ 7. ಕರೆಕ್ಟ್? ಬೇರೆ ಯಾವ್ದಾದ್ರು ನಂಬರ್ ಮಧ್ಯದಲ್ಲಿ ಇದೆಯಾ? ಇಲ್ಲ. 2 ಅನ್ನೋದು ಸರ್ಕಲ್ ಅಲ್ಲಿ ಇದೆ, ರೆಕ್ಟ್ಯಾಂಗಲ್ ಅಲ್ಲಿ ಇಲ್ಲ, ಯಾವುದು ಕಾಣಿಸ್ತಾ ಇಲ್ಲ. ಕರೆಕ್ಟಾ? ನೆಕ್ಸ್ಟ್ ಏನ್ ಹೇಳ್ತಾರೆ? ಇಫ್ ಅ ಟ್ರಯಾಂಗಲ್ ರಿಪ್ರೆಸೆಂಟ್ಸ್ ಮೆನ್. ಟ್ರಯಾಂಗಲ್ ಏನು? ಗ್ರೂಪ್ ಆಫ್ ಮೆನ್. ರೆಕ್ಟ್ಯಾಂಗಲ್ ರಿಪ್ರೆಸೆಂಟ್ಸ್ ಬಿಸ್ನೆಸ್ ಮ್ಯಾನ್. ಈ ರೆಕ್ಟ್ಯಾಂಗಲ್ ಅನ್ನೋದು ಏನು ರಿಪ್ರೆಸೆಂಟ್ ಮಾಡುತ್ತೆ? ದೋಸ್ ಹೂ ಆರ್ ಮೆನ್. ಇದರಲ್ಲಿ ಬಿಸ್ನೆಸ್ ಮೆನ್, ಮತ್ತೆ ಬಿಸ್ನೆಸ್ ಮಾಡೋರು. ಯಾವುದು? ರೆಕ್ಟ್ಯಾಂಗಲ್. ಆಮೇಲೆ ಸರ್ಕಲ್ ರಿಪ್ರೆಸೆಂಟ್ಸ್ ಮಿಲಿಯನರ್. ಸರ್ಕಲ್ ರಿಪ್ರೆಸೆಂಟ್ಸ್ ಮಿಲಿಯನರ್. ಓಕೆ, ಸರಿ. ಏನ್ ಹೇಳ್ತಾರೆ? ವಿಚ್ ನಂಬರ್ ರಿಪ್ರೆಸೆಂಟ್ಸ್, ಯಾವ ನಂಬರು which number represents men that are both businessman and millionaire. ಅಂದ್ರೆ ಯಾವ ನಂಬರು ರಿಪ್ರೆಸೆಂಟ್ ಮಾಡುತ್ತೆ ಏನನ್ನ? ಮೆನ್ ಅಂದ್ರೆ ಏನ್ ಗೊತ್ತಾಯ್ತು? ಮೆನ್ ಗ್ರೂಪ್ ಬರಬೇಕು. ದಟ್ ಆರ್ ಬೋತ್ ಬಿಸ್ನೆಸ್ ಮ್ಯಾನ್, ಅಂದ್ರೆ ಬಿಸ್ನೆಸ್ ಮೆನ್ ಆಗಿರ್ಬೇಕು, ಮಿಲಿಯನರು ಆಗಿರ್ಬೇಕು. ಅಂದ್ರೆ ಅದರ ಅರ್ಥ ಏನಾಯ್ತು? ಮೆನ್ ಆಲ್ಸೋ ದಟ್ ಮ್ಯಾನ್ ಇಸ್ ಬಿಲಿಯನರ್, ಸಾರಿ ಬಿಸ್ನೆಸ್ ಮ್ಯಾನ್, ಅವನು ಮಿಲಿಯನರ್ ಕೂಡ ಆಗಿದ್ದಾನೆ. ಅಂದ್ರೆ 3ದಕ್ಕೂ ಕಾಮನ್ ಬರಬೇಕು. 3ದಕ್ಕೂ ಕಾಮನ್ ಯಾವ್ದು ಬರ್ತಾ ಇದೆ? ಕ್ಲಿಯರ್ ಆಗಿ ಸರ್ಕಲ್ ಅಲ್ಲೂ ಬರಬೇಕು, ರೆಕ್ಟ್ಯಾಂಗಲ್ ಅಲ್ಲೂ ಬರಬೇಕು, ಟ್ರಯಾಂಗಲ್ ಅಲ್ಲೂ ಬರಬೇಕು. ಈಗ 3 ಅನ್ನೋದು ಟ್ರಯಾಂಗಲ್ ಸರ್ಕಲ್ ಅಲ್ಲಿದೆ, ರೆಕ್ಟ್ಯಾಂಗಲ್ ಅಲ್ಲಿ ಇಲ್ಲ. 12 ಅನ್ನೋದು ರೆಕ್ಟ್ಯಾಂಗಲ್ ಅಲ್ಲಿದೆ, ಟ್ರಯಾಂಗಲ್ ಅಲ್ಲಿದೆ, ಸರ್ಕಲ್ ಅಲ್ಲಿ ಇಲ್ಲ. 10 ಅನ್ನೋದು ಟ್ರಯಾಂಗಲ್ ಅಲ್ಲೂ ಇದೆ, ರೆಕ್ಟ್ಯಾಂಗಲ್ ಅಲ್ಲೂ ಇದೆ, ಸರ್ಕಲ್ ಅಲ್ಲೂ ಇದೆ. ಸೊ ಎಷ್ಟು ಜನ ಮೆನ್ ಆಗಿದ್ದು, ಬಿಸ್ನೆಸ್ ಮೆನ್ ಆಗಿದ್ದು, ಮಿಲಿಯನರ್ ಆಗಿದ್ದಾರೆ? 10 ಜನ. ಓಕೆ, ಸೊ ಈ ಆನ್ಸರ್ ಇಸ್ 10. ನೆಕ್ಸ್ಟ್ ನೋಡಿ ಏನ್ ಹೇಳ್ತಾರೆ? ಫಾಲೋಯಿಂಗ್ ಫಿಗರ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಇದೆ, ಏನ್ ಡಯಾಗ್ರಾಮ್ ಇದೆ ಅದೇ ಡಿಸ್ಕ್ರಿಪ್ಷನ್ ಇದೆ. ನಾನು ಜಸ್ಟ್ ಓದ್ ಹೇಳ್ಬಿಡ್ತೀನಿ. 4 ಗ್ರೂಪ್ ಇದಾವೆ. ಸ್ಕ್ವೇರ್ ಅನ್ನೋದು ಗ್ರೂಪ್ ಆಫ್ ಇಂಗ್ಲಿಷ್ ಪೀಪಲ್. ಟ್ರಯಾಂಗಲ್ ಅನ್ನೋದು ಗ್ರೂಪ್ ಆಫ್ ಪೀಪಲ್ ಮರಾಠಿ ಮಾತಾಡೋರು. ನೆಕ್ಸ್ಟ್ ಮತ್ತೊಂದು ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಅನ್ಕೊಳ್ಳಿ, ತೆಲುಗು ಮಾತಾಡೋರು. ಒಂದ್ ಸರ್ಕಲ್ ಇದೆ, ಹಿಂದಿ ಮಾತಾಡೋರು. ಸರಿನಾ? ಕ್ವಶನ್ ಏನ್ ಕೇಳ್ತಾ ಇದ್ದಾರೆ? ಸ್ವಲ್ಪ ಹಾಗೆ ನಮ್ ನಾಲೆಜ್ಗೋಸ್ಕರ ನೋಡ್ಕೊಂಡ್ ಬಿಡೋಣ. 12 ಅನ್ನೋದು ಬರೀ ಇಂಗ್ಲಿಷ್ ಮಾತ್ರ. 11 ಅನ್ನೋದು ಬರೀ ಹಿಂದಿ ಆಯ್ತು. 10 ಅನ್ನೋದು ಬರೀ ತೆಲುಗು ಆಯ್ತು. 4 ಅನ್ನೋದು ಬರೀ ಮರಾಠಿ ಆಯ್ತು. ಹೌದಾ? ಈಗ 3 ಅನ್ನೋದು ಎಲ್ಲೆಲ್ಲಿ ಬರ್ತಾ ಇದೆ? ಟ್ರಯಾಂಗಲ್ ಅಲ್ಲಿ, ಸರ್ಕಲ್ ಅಲ್ಲಿ. 7 ಅನ್ನೋದು ರೆಕ್ಟ್ಯಾಂಗಲ್, ಸರ್ಕಲ್, ಟ್ರಯಾಂಗಲ್ ಎಲ್ಲ ಕಡೆ ಬರ್ತಾ ಇದೆ. 2 ಅನ್ನೋದು ಎಲ್ಲಿ ಬಂತು? ಸ್ಕ್ವೇರ್ ಮತ್ತೆ ರೆಕ್ಟ್ಯಾಂಗಲ್. 5 ಅನ್ನೋದು ಮೇಲ್ಗಡೆ ಸ್ಕ್ವೇರು, ಸರ್ಕಲ್, ಈ ತರ. ಓಕೆ, ನೀವೇ ಓದ್ತಾ ಹೋಗಿ. ಕ್ವಶನ್ ಏನ್ ಕೇಳ್ತಾ ಇದ್ದಾರೆ? ಹೌ ಮೆನಿ ಪರ್ಸನ್ ಕ್ಯಾನ್ ಸ್ಪೀಕ್ ಮರಾಠಿ ಅಂಡ್ ತೆಲುಗು ಬೋತ್. ಅಂದ್ರೆ ನಮ್ಗೆ ಏನ್ ಬೇಕು? ಮರಾಠಿ ಮತ್ತೆ ತೆಲುಗು ಎರಡೂ ಮಾತಾಡೋರು ಬೇಕು. ಸರಿನಾ? ಮರಾಠಿ ಯಾವ್ದಿದ್ರಲ್ಲಿ? ಈ ಟ್ರಯಾಂಗಲ್ ಅನ್ನೋದು ಮರಾಠಿ. ಸರಿನಾ? ನೆಕ್ಸ್ಟ್ ಏನ್ ಕೇಳಿದ್ದಾರೆ? ತೆಲುಗು. ಹೌದಾ?
ಸೊ ತೆಲುಗು ಯಾವುದು? ಈ ಕೆಳಗಡೆ ಇರೋ ರೆಕ್ಟ್ಯಾಂಗಲ್, ಈ ಎರಡು ಮಧ್ಯದಲ್ಲಿ ಬರಬೇಕು. ಟ್ರಯಾಂಗಲ್ ಅಲ್ಲೂ ಬರಬೇಕು, ರೆಕ್ಟ್ಯಾಂಗಲ್ ಅಲ್ಲೂ ಬರಬೇಕು. ಯಾವ್ದಿದೆ? 6 ಮತ್ತೆ 7. ಕರೆಕ್ಟಾ? ನೋಡ್ಬೋದು 6 ಮತ್ತೆ 7 ಎರಡದ್ರಲ್ಲೂ ಬರ್ತಾ ಇದಾವೆ. ಅಂದ್ರೆ 6 + 7 ಎಷ್ಟಾಯ್ತು? 13. ಹಾಗಾದ್ರೆ ಇದಕ್ಕೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ಸಿ. ಓಕೆ, ಎಸ್. ನೆಕ್ಸ್ಟ್, ಸ್ಟಡಿ ದ ಫಾಲೋಯಿಂಗ್ ಫಿಗರ್ ಅಂಡ್ ಆನ್ಸರ್ ದ ಕ್ವಶನ್ಸ್ ಗಿವನ್ ಬಿಲೋ. ಸರಿನಾ? ಟ್ರಯಾಂಗಲ್ ಏನಿದೆ? ಗ್ರೂಪ್ ಆಫ್ ಡಾಕ್ಟರ್ಸ್. ಸರ್ಕಲ್ ಏನಿದೆ? ಗ್ರೂಪ್ ಆಫ್ ಪ್ಲೇಯರ್ಸ್. ರೆಕ್ಟ್ಯಾಂಗಲ್ ಏನಿದೆ? ಗ್ರೂಪ್ ಆಫ್ ಆರ್ಟಿಸ್ಟ್. ಓಕೆ, ಸರಿ, ನೋಡೋಣ ಒನ್ ಬೈ ಒನ್. ಏನ್ ಕೇಳ್ತಾರೆ? ಫಸ್ಟ್ ಕ್ವೆಶನ್, ಹೌ ಮೆನಿ ಡಾಕ್ಟರ್ಸ್ ಆರ್ ನೈದರ್ ಆರ್ಟಿಸ್ಟ್ ನಾರ್ ಪ್ಲೇಯರ್ಸ್? ಅಂದ್ರೆ ಅದ್ರ ಅರ್ಥ ಏನು ಕನ್ನಡದಲ್ಲಿ ಹೇಳ್ಬೇಕಂದ್ರೆ, ನೈದರ್ ನಾರದ ಮೀನಿಂಗ್ ಏನು? ಅದು ಅಲ್ಲ ಇದು ಅಲ್ಲ ಅನ್ನೋ ತರ. ಸರಿನಾ? ಅಂದ್ರೆ ಎಷ್ಟು ಜನ ಡಾಕ್ಟರ್ಸು ಆರ್ಟಿಸ್ಟು ಆಗಿಲ್ಲ, ಪ್ಲೇಯರು ಆಗಿಲ್ಲ. ಅದ್ರ ಅರ್ಥ ಏನು? ಇದನ್ನ ಸ್ವಲ್ಪ ತಿರುಚಿ ಮುರ್ಚಿ ಹಾಕೋ ಕ್ವಶನ್ಸ್ ಅಂತಾರಲ್ಲ, ಆತರ. ಮುಂಚೆ ಏನ್ ಕೇಳ್ತಾ ಇದ್ರು? ಬರೀ ಡಾಕ್ಟರ್ಸ್ ಆಗಿರ್ಬೇಕು. ಅದೇ ಅರ್ಥ ಸ್ವಲ್ಪ ತಿರುಗಿಸ್ ಮುರ್ಸ್ ಕೊಟ್ಟಿದಾರ ಅಷ್ಟೇ. ಡಾಕ್ಟರ್ಸ್ ಆಗಿರ್ಬೇಕು, ಆರ್ಟಿಸ್ಟು ಆಗಿರ್ಬಾರ್ದು, ಪ್ಲೇಯರು ಆಗಿರ್ಬಾರ್ದು. ಅದ್ರ ಅರ್ಥ ಬರೀ ಡಾಕ್ಟರ್ಸ್. ಹೌ ಮೆನಿ ಆರ್ ಡಾಕ್ಟರ್ಸ್ ಹೂ ಆರ್ ನೈದರ್ ಆರ್ಟಿಸ್ಟ್ ನಾರ್ ಪ್ಲೇಯರ್ಸ್. ಅಂದ್ರೆ ಡಾಕ್ಟರ್ ಆಗಿರೋರು ಆರ್ಟಿಸ್ಟು ಅಲ್ಲ, ಪ್ಲೇಯರು ಅಲ್ಲ, ಬರೀ ಡಾಕ್ಟರ್ಸ್. ಓಕೆ, ನೋಡೋಣ. ಡಾಕ್ಟರ್ಸ್ ಅಂದ್ರೆ ಯಾವುದು? ಟ್ರಯಾಂಗಲ್. ಟ್ರಯಾಂಗಲ್ ಅಲ್ಲಿ ಇಂಟರ್ಸೆಕ್ಟ್ ಆಗದೆ ಇರೋ ನಂಬರ್ ಯಾವುದು? 17. ಹೌದಾ? ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? 17, ಆಪ್ಷನ್ ಎ. ನೆಕ್ಸ್ಟ್, ಹೌ ಮೆನಿ ಡಾಕ್ಟರ್ಸ್ ಆರ್ ಬೋತ್ ಪ್ಲೇಯರ್ ಅಂಡ್ ಆರ್ಟಿಸ್ಟ್? ಅಂದ್ರೆ ಎಷ್ಟು ಜನ ಡಾಕ್ಟರ್ಸ್ ಬೋತ್ ಪ್ಲೇಯರು ಆಗಿದ್ದಾರೆ, ಆರ್ಟಿಸ್ಟು ಆಗಿದ್ದಾರೆ. ಅಂದ್ರೆ ಡಾಕ್ಟರು ಇರ್ಬೇಕು, ಪ್ಲೇಯರು ಇರ್ಬೇಕು, ಆರ್ಟಿಸ್ಟು ಇರ್ಬೇಕು. ಅಂದ್ರೆ ಎಲ್ಲ ಮೂರು. ಯಾವ್ದಿದೆ ಮೂರದಕ್ಕೂ? ಇದ್ ನೋಡಿ, ಈ ಪೋರ್ಷನ್ ಅಲ್ವಾ? ಇದ್ ನೋಡಿ, ಇದು ಸರ್ಕಲ್ ಅಲ್ಲೂ ಇದೆ, ಈ ಟ್ರಯಾಂಗಲ್ ಅಲ್ಲೂ ಇದೆ, ಈ ರೆಕ್ಟ್ಯಾಂಗಲ್ ಅಲ್ಲೂ ಇದೆ. ಹೌದಾ? ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? ಆಪ್ಷನ್, ಯಾವ ಆಪ್ಷನ್? 3. ಆನ್ಸರ್ 3. ಯಾವುದು? ಆಪ್ಷನ್ ಸಿ. ನೆಕ್ಸ್ಟ್, ಹೌ ಮೆನಿ ಆರ್ಟಿಸ್ಟ್ಸ್ ಆರ್ ಪ್ಲೇಯರ್ಸ್? ಅಂದ್ರೆ ಆರ್ಟಿಸ್ಟ್ ಆಗಿರೋರು ಪ್ಲೇಯರ್ಸು ಆಗಿರ್ಬೇಕು. ಎಷ್ಟು ಜನ? ಓಕೆನಾ? ಆರ್ಟಿಸ್ಟ್ ಮತ್ತೆ ಪ್ಲೇಯರ್ ಎರಡು ಬೇಕು ನಮ್ಗೆ. ಆರ್ಟಿಸ್ಟ್ ಯಾವುದು? ರೆಕ್ಟ್ಯಾಂಗಲ್. ಪ್ಲೇಯರ್ಸ್ ಯಾವುದು? ಸರ್ಕಲ್. ಈಗ ನೋಡಿ, ಸರ್ಕಲ್ ಮತ್ತೆ ರೆಕ್ಟ್ಯಾಂಗಲ್ ಎರಡೂದ್ ಮಧ್ಯದಲ್ಲಿ ಬರಬೇಕು. ಹೌದಾ? ಯಾವ್ದು ಬರ್ತಾ ಇದೆ? 22 + 3 ಬರ್ತಾ ಇದೆ. ಕರೆಕ್ಟಾ? ರೆಕ್ಟ್ಯಾಂಗಲ್ ಅಲ್ಲೂ ಇದೆ, ಸರ್ಕಲ್ ಅಲ್ಲೂ ಇದೆ. ಎಷ್ಟಾಯ್ತು? 25. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? 25, ಆಪ್ಷನ್ ಸಿ. ಓಕೆ, ನೆಕ್ಸ್ಟ್, ಹೌ ಮೆನಿ ಪ್ಲೇಯರ್ಸ್ ಆರ್ ನೈದರ್ ಆರ್ಟಿಸ್ಟ್ ನಾರ್ ಡಾಕ್ಟರ್ಸ್? ಅಂದ್ರೆ ಏನು? ನೈದರ್ ನಾರ್ ಅಂತ ಹೇಳಿದ್ನಲ್ಲ, ಅದು ಅಲ್ಲ ಇದು ಅಲ್ಲ ಅನ್ನೋ ತರ. ಅಂದ್ರೆ ಎಷ್ಟು ಜನ ಪ್ಲೇಯರ್ಸ್? ಆರ್ಟಿಸ್ಟ್ ಆಗಿಲ್ಲ, ಡಾಕ್ಟರ್ಸ್ ಆಗಿಲ್ಲ. ಅದ್ರ ಅರ್ಥ ಏನು? ಬರೀ ಪ್ಲೇಯರ್ಸ್. ಅದನ್ನೇ ಟ್ವಿಸ್ಟ್ ಮಾಡಿ ಕೊಡೋದಂತಾರಲ್ಲ, ಅಲ್ಲಿ ಹೌ ಮೆನಿ ಆರ್ ಓನ್ಲಿ ಪ್ಲೇಯರ್ಸ್ ಅಂತ ಕೇಳೋದನ್ನೇ ಪ್ಲೇಯರ್ಸ್ ಆಗಿದ್ದು ಆರ್ಟಿಸ್ಟು ಅಲ್ಲ, ಡಾಕ್ಟರು ಅಲ್ಲ. ಅದು ಎರಡೂ ಅಲ್ಲ ಅಂದ್ಮೇಲೆ ಏನಾಗಿರ್ತಾರೆ? ಬರೀ ಪ್ಲೇಯರ್ಸ್ ಆಗಿರ್ತಾರೆ. ಹೌದಲ್ವಾ? ಎರಡೂ ಅಲ್ಲ ಅಂದ್ಮೇಲೆ ಬರೀ ಪ್ಲೇಯರ್ಸ್. ಪ್ಲೇಯರ್ಸ್ ಯಾವ್ದಿದ್ರಲ್ಲಿ? ಸರ್ಕಲ್. ಸರ್ಕಲ್ ನಲ್ಲಿ ಯಾವ್ದು ಇಂಟರ್ಸೆಕ್ಟ್ ಆಗೇ ಇಲ್ಲ? 25 ಒಂಚೂರು ಇಂಟರ್ಸೆಕ್ಟ್ ಆಗಿಲ್ಲ. ಕರೆಕ್ಟಾ? ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? 25, ಆಪ್ಷನ್ ಎ. ನೆಕ್ಸ್ಟ್, ಹೌ ಮೆನಿ ಆರ್ಟಿಸ್ಟ್ ಆರ್ ನೈದರ್ ಪ್ಲೇಯರ್ ನಾರ್ ಡಾಕ್ಟರ್ಸ್? ಅದೇ ಸೇಮ್, ಬರೀ ಆರ್ಟಿಸ್ಟ್ ಆಗಿರ್ಬೇಕು, ಪ್ಲೇಯರ್ ಆಗಿರ್ಬಾರ್ದು, ಡಾಕ್ಟರ್ ಆಗಿರ್ಬಾರ್ದು. ಅಂದ್ರೆ ಬರೀ ಆರ್ಟಿಸ್ಟ್ ಬೇಕು ನಮ್ಗೆ. ಬರೀ ಆರ್ಟಿಸ್ಟ್ ಅಂದ್ರೆ ಬರೀ ರೆಕ್ಟ್ಯಾಂಗಲ್ ನಲ್ಲಿ ಇರೋರು. ಎಷ್ಟು ಜನ? 30 ಜನ. ಓಕೆ, ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? ಇದಕ್ಕೆ ಆನ್ಸರು ಆಪ್ಷನ್ ಬಿ ಆಗುತ್ತೆ. ಆಪ್ಷನ್ ಬಿ, ದಟ್ ಈಸ್ 30. ಓಕೆ, ಸೊ ಐ ಹೋಪ್ ದಿಸ್ ಮಚ್ ಆರ್ ಇನಫ್. ಇದು ಇಂಟರ್ಸೆಕ್ಟಿಂಗ್ ಫಿಗರ್ಸ್, ಛೇದನ ಆಕೃತಿಗಳು. ಓಕೆ, ಸೊ ನಾನು ಜಸ್ಟ್ ಒಂದ್ಸಲ ರಿಪೀಟ್ ಮಾಡ್ಬಿಡ್ತೀನಿ. ಈ ತರ ನಿಮ್ಗೆ ಏನಾದ್ರೂ ಫಿಗರ್ ಇದ್ರೆ, ನಾನು ಇಲ್ಲೇನ್ ಬ್ಲೂ ಕಲರ್ ಹಾಕ್ತಾ ಇದ್ದೀನಿ. ದಿಸ್ ಇಸ್ ಓನ್ಲಿ ಪಾರ್ಟ್. ಬರೀ ಟ್ರಯಾಂಗಲ್, ಬರೀ ಸರ್ಕಲ್, ಬರೀ ರೆಕ್ಟ್ಯಾಂಗಲ್. ಸರಿನಾ?
ಇದು ಏನಿದೆ ಇದು ಮೂರದ ಮಧ್ಯದಲ್ಲಿ ಇದೆ, ಯೆಲ್ಲೋ ಪಾರ್ಟ್, ಸರಿನಾ? ಮೂರದ ಮಧ್ಯದಲ್ಲಿ ಇದೆ. ಇದು ಸರ್ಕಲ್ ಅಲ್ಲಿದೆ, ರೆಕ್ಟಾಂಗಲ್ ಇದೆ, ಎರಡೆರಡು. ಓಕೆನಾ? ಇದು ಕೂಡ ಎಲ್ಲಿದೆ? ಟ್ರಯಾಂಗಲ್ ಅಲ್ಲಿದೆ, ಸರ್ಕಲ್ ಅಲ್ಲಿದೆ, ಎರಡು ಬರೀ. ಇಲ್ಲೇ ಇದೇನಿದೆ? ಟ್ರಯಾಂಗಲ್ ಅಲ್ಲಿದೆ, ರೆಕ್ಟಾಂಗಲ್ ಇದೆ, ಎರಡು. ಸೊ ನಿಮ್ಗೆ 3 ತರ ಕ್ಯಾಟಗರಿ ಸಿಗ್ತವೆ. ಒಂದು 3ದ್ರಲ್ಲಿ ಇರೋದು, ಒಂದು 2ದಲ್ಲಿ ಇದ್ದು 3ನೇದಲ್ಲಿ ಇಲ್ಲದೆ ಇರೋದು, ಒಂದು ಬರೀ ಓನ್ಲಿ ಅಂತ ಇರೋದು, ಟೋಟಲ್ ಅಂತ ಕೇಳಿದ್ರೆ, ಟೋಟಲ್ ಸರ್ಕಲ್ ಅಂತ ಕೇಳಿದ್ರೆ, ಕಂಪ್ಲೀಟ್ ಗ್ರೂಪ್ ಅಲ್ಲಿ ಎ ಅಲ್ಲಿರೋರು, ಇದು ಎ ಗ್ರೂಪ್, ಬಿ ಗ್ರೂಪ್, ಸಿ ಗ್ರೂಪ್ ಅನ್ಕೊಂಡ್ರೆ, ಟೋಟಲ್ ನಂಬರ್ ಆಫ್ ಎ ಅಂದ್ರೆ ಎ ಅಲ್ಲಿ ಬರೋ ಎಲ್ಲಾ ನಂಬರ್ಸ್ ಆಡ್ ಮಾಡ್ತೀರಾ. ಟೋಟಲ್ ಬಿ ಅಂದ್ರೆ ಸ್ಕ್ವೇರ್ ನಲ್ಲಿ ಬರೋ ಎಲ್ಲಾ ನಂಬರ್ಸ್, ಸಿ ಅಂದ್ರೆ ಟೋಟಲ್ ಟ್ರಯಾಂಗಲ್ ನಲ್ಲಿ ಬರೋ ಎಲ್ಲಾ ನಂಬರ್ಸ್, ಈ ತರ. ಓಕೆ, ಸೊ ದಿಸ್ ಈಸ್ ಅಬೌಟ್ ಇಂಟರ್ಸೆಕ್ಟಿಂಗ್ ಫಿಗರ್ಸ್. ನಿಮ್ಗೆ ಇನ್ನು ಇಂಟರ್ನೆಟ್ ಅಲ್ಲಿ, ನಿಮ್ಮ ಲೈಬ್ರರಿಯಲ್ಲಿ ಜಾಸ್ತಿ ಕ್ವೆಶನ್ಸ್ ಸಿಗ್ತವೆ, ತಗೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಏನಾದ್ರು ಕ್ವೆಶನ್ಸ್, ಡೌಟ್ಸ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಓಕೆ, ಸೊ ಇಷ್ಟು ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ಐ ಹೋಪ್ ಐ ಆಮ್ ಹೆಲ್ಪ್ಫುಲ್ ಟು ಸಮ್ ಎಕ್ಸ್ಟೆಂಟ್. ಓಕೆ, ಸೊ ವಿತ್ ದಟ್ ಐ ಕ್ಲೋಸ್ ದ ಕ್ಲಾಸ್ ಫಾರ್ ಟುಡೇ. ನಾಳೆ ಮತ್ತೆ ಫ್ರೆಶ್ ಚಾಪ್ಟರ್ ನೋಡೋಣ ಅಂಡರ್ ಮ್ಯಾಟ್ ಓನ್ಲಿ. ಓಕೆ, ಎಸ್, ಥ್ಯಾಂಕ್ ಯು ಎವ್ರಿ ಒನ್, ಟೇಕ್ ಕೇರ್, ಸಿ ಯು ಟುಮಾರೋ.